ಆದಿತ್ಯ ಅಂತ ಕಾಲ್ ಮಾಡೋದು. 9 ಗಂಟೆಗೆ ಇರಲೇಬೇಕು. ತಿಂಡಿ 8 ಗಂಟೆಗೆ ಬಂದು ತಿಂಡಿ ಎಲ್ಲ ಮಾಡಿ 9 ಗಂಟೆಗೆ ಇರಬೇಕು. ಅದು ನಾವು ನಮ್ಮ ದೇಶದ ಸೈನಿಕರಿಗೆ ಸಲ್ಲಿಸಬೇಕು. ಮತ್ತು ಇದು ಹೆಚ್ಚು ಕಾಲ ಶಂಕನಾದ ಮಾಡಿದ ಶಮಂತ ಹೆಗಡೆ ಅವರಿಂದ ಶಂಕನಾದ ಇದ್ದು ಬರೀಕು ಎಲ್ಲರದೇ ತಿಂಡಿ ಎಲ್ಲ ಮಾಡ್ಕೊಂಡು 9 ಗಂಟೆಗೆ ರೆಡಿ ಇರಬೇಕು. ಈಗಲೇ ಹೇಗೆ ಈಗಲೇ ದ್ವಿತೀಯ ದಿನದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ವಿಶಿಷ್ಟ ವಿಭಿನ್ನ ಮನೋರಂಜನೆಯ ಮನೋರಮಣೀಯ ಕಾರ್ಯಕ್ರಮಗಳಿಂದ ರಂಗೇರಿದೆ. ನಾಳೆಯ ಕಾರ್ಯಕ್ರಮವೂ ಕೂಡ ಅದೇ ಬಗೆಯಲ್ಲಿ ವಿಶಿಷ್ಟವಾಗಿ ಕೂಡಿಕೊಂಡಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾ ಇರುವಂತಹ 81 ಹವ್ಯಕ ಯೋಧರಿಗೆ, ಭಾರತೀಯ ಸೈನಿಕರಿಗೆ ಹವ್ಯಕ ದೇಶರತ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ತಾವೆಲ್ಲರೂ ನಾಳೆಯ ಕಾರ್ಯಕ್ರಮಕ್ಕೂ ಕೂಡ ಬೆಳಗ್ಗೆಯಿಂದಲೇ ನಮ್ಮೊಟ್ಟಿಗಿದ್ದು ಉಪಹಾರವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಬೇಕು ಎಂಬ ಮನವಿಯನ್ನು ಮಾಡ್ತಾ ಇದ್ದೇವೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅತಿ ಹೆಚ್ಚು ಕಾಲ ಶಂಖನಾದವನ್ನು ಮಾಡಿದಂತಹ ನಮ್ಮವರೇ ಆದಂತಹ ಶಮಂತ್ ಹೆಗಡೆ ಇವರಿಂದ ಶಂಖನಾದವೂ ಸಹ ಇರುತ್ತದೆ. ದೇಶ ಕಾಯುವ ಯೋಧರನ್ನು ಕಣ್ತುಂಬಿಕೊಳ್ಳುವ ಅವಕಾಶವೂ ನಮಗಿದೆ. ಶಂಖನಾದದೊಂದಿಗೆ ದೇಶಕ್ಕಾದಂತಹ ಯೋಧರನ್ನು, ಅವರ ಸಮ್ಮಾನವನ್ನು ನಾವೆಲ್ಲ ಕಣ್ತುಂಬಿಕೊಳ್ಳೋಣ. ಆದಷ್ಟು ಶೀಘ್ರವಾಗಿ ತಾವೆಲ್ಲ ಬಂದು ಬೆಳಗಿನ ಉಪಹಾರವನ್ನು ಸ್ವೀಕರಿಸಿ 9 ಗಂಟೆಗೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ತಾವೆಲ್ಲ ಸಿದ್ಧವಾಗಿರಬೇಕಾಗಿ ತಮ್ಮಲ್ಲಿ ಸವಿನಯ ವಿನಂತಿ. ಈ ಶುಭ ಸಂಜೆಯ ಈ ಸುಂದರ ದಿವ್ಯ ವೇದಿಕೆಯಲ್ಲಿ ವಿದ್ಯಾರತ್ನಗಳು ಅಲಂಕರಿಸುವ ಶುಭ ಸಮಯಕ್ಕೆ ನಾವೆಲ್ಲ ಕೂಡಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲ ಹವ್ಯಕ ಪೀಠಗಳ ಯತಿವರೇಣ್ಯರ ಚರಣಾರವಿಂದಗಳಿಗೆ ಪೊಡಮಡ್ತಾ 3ನೇ ಹವ್ಯಕ ಸಮ್ಮೇಳನದ 2ನೇ ದಿವಸದ ಕೊನೆಯ ಸಭಾ ಕಾರ್ಯಕ್ರಮಕ್ಕೆ ನಾವೀಗ ಅಣಿಯಾಗ್ತಾ ಇದ್ದೇವೆ. ಈ ಪುರಸ್ಕಾರಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿರುವ ಯುವ ನೇತಾರರಾದ ಯುವ ಸಂಸದ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹವ್ಯಕ ರತ್ನಗಳನ್ನು ಸನ್ಮಾನಿಸಲು ಆಗಮಿಸಿರುವ ಅಭ್ಯಾಗತರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಭಿನ್ನಹ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಮೋಹನ್ ಆಳ್ವ ಮೂಡುಬಿದಿರೆ, ವೇದಮೂರ್ತಿ MK ಭಟ್ ಪ್ರಧಾನ ಅರ್ಚಕರು ನಿಮಿಷಾಂಬ ದೇವಾಲಯ, ಶಾಸಕರಾದಂತಹ ಶ್ರೀ ಶರತ್ ಬಚ್ಚೇಗೌಡ ಅವರು, ಶ್ರೀಯುತ ಶ್ರೀ H ಹಾಲಪ್ಪ ಮಾಜಿ ಸಚಿವರು, ಸಂಯುಕ್ತ ಕರ್ನಾಟಕದ ಸಂಪಾದಕರಾದ ಶ್ರೀ ಮಹಾಬಲ ಸೀತಾಳಬಾವಿ, ಕಲಾವಿದರಾದಂತಹ ಶ್ರೀಯುತ ಮಿಮಿಕ್ರಿ ದಯಾನಂದ್ ಅವರು, ಕಲಾವಿದರಾದಂತಹ ಸುರಮಣಿ ಶ್ರೀ ದತ್ತಾತ್ರೇಯ ವೇಲಂಕರ್ ಅವರು, ಭದ್ರಾವತಿ ಮತ್ತು ಚಿತ್ರದುರ್ಗ ಆಕಾಶವಾಣಿಯ ಮುಖ್ಯಸ್ಥರಾದಂತಹ ಶ್ರೀಯುತ SR ಭಟ್ರಿವರು, ಇವರೆಲ್ಲರನ್ನ ನಾವು ಹವ್ಯಕ ಮಹಾಮಂಡಲದ ವತಿಯಿಂದ, ಅಖಿಲ ಹವ್ಯಕ ಮಹಾಸಭೆಯ ವತಿಯಿಂದ ತುಂಬು ಹೃದಯದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ವಿದ್ಯೆಯೇ ಮಹಾಭೂಷಣ. ವಿದ್ಯಾ ರತ್ನಗಳು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು. ಪುರಸ್ಕಾರಕ್ಕೆ ಭಾಜನರಾದಂತಹ SSLCಯಲ್ಲಿ ಸಾಧನೆಯನ್ನು ಮಾಡಿದಂತಹ ವಿದ್ಯಾರತ್ನಗಳು ಅದಿತಿ ಪ್ರಕಾಶ್ ವೈದ್ಯ ನವಿಲುಗೋಣ, ಅನುದೀಪ್ ಗಿರಿಧರ್ ಹೆಗಡೆ ಹೊನ್ನಗದ್ದೆ, ಅಭಿಜ್ಞಾ ಆರ್ ಪುತ್ತೂರು, ಅಭಿಷಾ ಭಟ್ ಮಡಸೂರು, ಆತ್ಮಿ M ಕಶ್ಯಪ್ ಸಾಗರ, SN ಸುನೈ ಹೊನ್ನಾವರ, ಕನ್ನಿಕಾ ಪರಮೇಶ್ವರಿ ರಾಮಚಂದ್ರ ಹೆಗಡೆ ಬಿಸಿಲುಕೊಪ್ಪ, ಕಾರ್ತಿಕ್ ಭಟ್ ಕುಮಟ, ದಿಶಿತಾ N ಕೋಮಾರ್ ಯಲ್ಲಾಪುರ, ಮೇಘನಾ ವಿಷ್ಣು ಭಟ್ ಕೂಜಳ್ಳಿ, ಯಶಸ್ವಿನಿ ಹೆಗಡೆ ಶಿರಸಿ, ಶ್ರೇಯಾ ತಲಕಾಲಕೊಪ್ಪ, ಸಂಜನಾ ಜಯರಾಮ್ ಭಟ್ ಕಡೆಕೋಡಿ, ಸನ್ನಿಧಿ ಮಹಾಬಲೇಶ್ವರ್ ಹೆಗಡೆ ಹಸರಗೋಡು, ಸಮತಾ HS ಹೊನ್ನಾವರ, ಸಾಧನಾ ವಿ ಕಲ್ಲಬ್ಬೆ, ಸುಘೋಷ್ ಜೋಶಿ ಶಿವಳಮನೆ, ಹೇಮಾ ಉಮೇಶ್ ಹೆಗಡೆ ಸಿದ್ದಾಪುರ, ಅನಿರುದ್ಧ ವಸಿಷ್ಠ ಶರ್ಮಾ ಉಡುಪು ಮೂಲೆ, K ಗಣಪತಿ ಶರ್ಮಾ ಕಾಸರಗೋಡು, ಚಿನ್ಮಯಿ ವಿಟ್ಲ, ತನುಶ್ರೀ ಭಟ್ KG ಪೆರ್ಲ, ನಾರಾಯಣ ಶ್ರೀಪತಿ ಭಟ್ ಸುಗಾವಿ, ಪ್ರತೀಕ್ KN ಶಿವಮೊಗ್ಗ, ಶಿವೇಶ್ S ಪೈವಳಿಕೆ, ಶ್ರದ್ಧಾ ಹೆಬ್ಬಾರ್ ತ್ರಾಸಿ, ಶ್ರೀಕೃಷ್ಣ ಶರ್ಮಾ ಕಾಸರಗೋಡು,
ಶ್ರೀಹರಿ ವಿಶ್ವೇಶ್ವರ ಹೆಗಡೆ ಮಲ್ತ್ಗಾರು, ಸಾನ್ವಿ ಹೊನ್ನಾವರ. ಇಂಜಿನಿಯರಿಂಗ್ನಲ್ಲಿ ಸಾಧನೆ ಮಾಡಿದಂತಹ ಅನುವಿನ್ ಭಟ್ ಕಾಂತಿಲ, ಅನುಶ್ರೀ ಪಿ ಬೆಂಗಳೂರು, ಅನುಶ್ರೀ ಶ್ರೀಕಾಂತ್ ಭಟ್ ಸಿದ್ದಾಪುರ, ಅಭಿಷೇಕ್ ಜಿ ಕಾನಗೋಡು, ಅಶ್ವಿನಿ ಪರಮೇಶ್ವರ್ ಹೆಗಡೆ ಗದಗ, ಆದಿತ್ಯ ಲೋಕೇಶ್ ಹೆಗಡೆ ಕುಮಟ, ಆರ್ ಪ್ರಜ್ಞಾ ಬೆತ್ತಗೇರಿ, ಚಿನ್ಮಯ್ ಎಂ ಸಂಪೇಸರ, ನಿಖಿಲ್ ಕೆಜೆ ಪಡ್ನೂರು, ವರ್ಷಾ ಭಟ್ ಕುಮಟ, ಶರಣ್ಯ ಡಿ ಕಾಸರಗೋಡು, ಶಶಾಂಕ್ ಹೆಗಡೆ ಬೆಳ್ತಂಗಡಿ, ಶ್ರೀವತ್ಸ ರಾಜೀವ ಹೆಗಡೆ ಮುಂಡಿಗೇಸರ, ಶ್ರೇಯಾ ಪ್ರಭಾಕರ್ ಕೇಡಲೇಸರ, ಶ್ರೇಯಾ ಹೆಗಡೆ ಕರ್ಕಿ, ಸಿಂಧೂರ್ ಸರಸ್ವತಿ ಪುತ್ತೂರು. ವೈದ್ಯಕೀಯ ವಿಭಾಗದಲ್ಲಿ ಡಾಕ್ಟರ್ ಅಕ್ಷಯ ಕೃಷ್ಣ ಡಿಎಸ್ಎನ್ ಪೆರ್ಲಾ, ಡಾಕ್ಟರ್ ಅನಘಾ ನಿಡುಗಳ ಕಾಸರಗೋಡು, ಡಾಕ್ಟರ್ ಅಮೃತಗೌರಿ ಬೆಳತಂಗಡಿ, ಡಾಕ್ಟರ್ ಆದರ್ಶ ಕೃಷ್ಣ ಕೆಬಿ ಕಾಸರಗೋಡು, ಡಾಕ್ಟರ್ ಕವನ ಹೆಗಡೆ ಸಿದ್ದಾಪುರ, ಡಾಕ್ಟರ್ ಗೌತಮ್ ಎಂವಿ ಮುಂಗರವಳ್ಳಿ, ಡಾಕ್ಟರ್ ಚೈತ್ರ ಪಿ ಕಾಸರಗೋಡು, ಡಾಕ್ಟರ್ ದಿವ್ಯಶ್ರೀ ಎನ್ಎಸ್ ಕಾಸರಗೋಡು, ಡಾಕ್ಟರ್ ಪಿಎಸ್ ಶುಭಶ್ರೀ ಧರ್ಮಸ್ಥಳ, ಡಾಕ್ಟರ್ ಪೂಜಿತಾ ಪ್ರಕಾಶ್ ಹೆಗಡೆ ಶಿರ್ಸಿ, ಡಾಕ್ಟರ್ ಪೃಥ್ವಿ ಎನ್ ಭಟ್ ಸಿದ್ದಾಪುರ, ಡಾಕ್ಟರ್ ಮಂಗಳಗೌರಿ ಜಿ ಭಟ್ ಬೊಪ್ಪನಹಳ್ಳಿ, ಡಾಕ್ಟರ್ ಮಧುರಾ ಕೆಐ ನೀರ್ಚಾಲು, ಡಾಕ್ಟರ್ ಶಾರದಾ ಸ್ಫೂರ್ತಿ ವೈ ಏತಡ್ಕ, ಡಾಕ್ಟರ್ ಸಾಯಿ ಚಿನ್ಮಯಿ ಟಿ ಕಾಸರಗೋಡು, ಡಾಕ್ಟರ್ ಸಿರಿ ಪಾರ್ವತಿ ಬೀಡುಬೈಲು ಮಂಗಳೂರು, ಡಾಕ್ಟರ್ ಸುಚೇತಾ ಜಿ ಹೆಗಡೆ ಕುಂದಾಪುರ, ಡಾಕ್ಟರ್ ಸುಮಂತ್ ಜಯದೇವ್ ಬಳಗಂಡಿ ಶಿರಸಿ, ಡಾಕ್ಟರ್ ಸುರಕ್ಷಾ ಎಸ್ ಹಂದಿಗೋಣ, ಡಾಕ್ಟರ್ ಸ್ವಾತಿ ಎನ್ ಉಡುಪಿ. ಪಿಎಚ್ಡಿ ವಿಭಾಗದ ಡಾಕ್ಟರ್ ಅನುಷಾ ಭಾಗವತ್ ಶಿರಸಿ, ಡಾಕ್ಟರ್ ಚೈತ್ರ ಗಣಪತಿ ಭಟ್ ಕೆರೆಕೊಂಡ, ಡಾಕ್ಟರ್ ಪ್ರಿಯಾ ರಮೇಶ್ ಹೆಗಡೆ ಕಾನಗೋಡು, ಡಾಕ್ಟರ್ ಶ್ರೀಧರ್ ಭಟ್ ಬೈಲಾರ, ಡಾಕ್ಟರ್ ಸಂಧ್ಯಾ ಭಟ್ ಹೆಗ್ಗರ್ಸಿ ಮನೆ. ಸ್ನಾತಕ ವಿಭಾಗದಲ್ಲಿ ಗೌತಮ್ ಆರ್ ತೂಡೂರು, ಪವಿತ್ರ ಬಿವಿ ಬನದಕೊಪ್ಪ, ಪವಿತ್ರ ಭಟ್ ಧಾರವಾಡ, ಪ್ರದೀಶ್ ಕೆ ಉಡುಪಿ, ಭಾವನಾ ಹೆಗಡೆ ಶಿರಸಿ, ಮೇಧಾ ಭಟ್ ಹೊನ್ನಾವರ, ಶ್ರೀಲಕ್ಷ್ಮಿ ಗೋಪಾಲಕೃಷ್ಣ ಹೆಗಡೆ ಹೊನ್ನಾವರ, ಸುದರ್ಶನ ಭಟ್ ಕೂಜಳ್ಳಿ, ಮೈತ್ರಿ ಹೆಗಡೆ ಶೀಬಳಮನೆ. ಅಂಕಿತಾ ಜೆಎಂ ಜಟ್ಟಿಮನೆ, ಅಶ್ರಿತಾ ಜೆಎಸ್ ಗಮಟೆಘಟ್ಟ, ಶಂಕರ್ ಪ್ರಸಾದ್ ಕೆಎಸ್ ಹೊಸನಗರ, ಎನ್ಎಂ ಗುರುಪ್ರಸಾದ್ ಕೆರೆಕೋಣ, ಕಮಲಾಶ್ರೀ ಎಸ್ಡಿ ತೀರ್ಥಹಳ್ಳಿ, ಕಲಾ ಚಿದಾನಂದ ಭಾಗವತ್ ಹಳದಿಪುರ, ಕಾವ್ಯ ಹೆಗಡೆ ಕವಲಕ್ಕಿ, ಚೈತ್ರ ನಾರಾಯಣ್ ಹೆಗಡೆ ಶೀಗೇಹಳ್ಳಿ, ಜಯಲಕ್ಷ್ಮಿ ಎಚ್ ಕಲ್ಮಡ್ಕ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ಅಖಿಲ ಹವ್ಯಕ ಮಹಾಸಭೆಯ ಅಧ್ಯಕ್ಷರಲ್ಲಿ, ಕಾರ್ಯದರ್ಶಿಗಳಲ್ಲಿ, ಉಪಾಧ್ಯಕ್ಷರಲ್ಲಿ ಹಾಗೂ ನಮ್ಮ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಗೌರವಾಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮುಂದುವರೆಸು. ದೀಪಾ ಸಿ ಭಟ್ ಪುತ್ತೂರು, ದೇವಿಕಾ ಹೆಗಡೆ ಕೊಡ್ನಮನೆ, ಧನ್ಯಶ್ರೀ ಸುಳ್ಯ, ನೇಸರ ಭಟ್ ಸಾಗರ, ಪಲ್ಲವಿ ಭಟ್ ಎ ಪುತ್ತೂರು, ಪ್ರಣವ್ ಭಾರದ್ವಾಜ್ ಶಿರಸಿ, ಪ್ರತೀಕ್ ಲಕ್ಷ್ಮೀಶ್ ಹೆಗಡೆ ಬೆಂಗಳೆ, ಪ್ರಸನ್ನ ವೇಣುಗೋಪಾಲ್ ದೇಲಂತಬೆಟ್ಟು, ಮೈಥಿಲಿ ಕೆ ಸಾಗರ್, ರಚನಾ ಎನ್ ಹೊಸನಗರ, ರಮ್ಯಾ ವೈದ್ಯ ಶಿರಸಿ, ಶುಭಾ ಲಕ್ಷ್ಮೀನಾರಾಯಣ ಹೆಗಡೆ ಜಡ್ಡಿಮನೆ, ಶ್ರದ್ಧಾ ಎಂವಿ ಸಾಗರ, ಸೀಮಾ ಸಾಂಬ ಹೆಗಡೆ ಕಳಚೆ, ಸುಬ್ರಹ್ಮಣ್ಯ ಭಟ್ ಕೆಎನ್ ಕಲ್ಗುಂಡಿ, ಸುಮಂತ್ ಹೆಗಡೆ ಉಂಬಳಮನೆ, ಸ್ಮೃತಿ ಭಟ್ ಕುಂಬಾರಕುಳಿ. ಇತರೆ ವಿಭಾಗದಲ್ಲಿ ನಿಹಾರಿಕಾ ಪಿಡಿ ಗೋಕರ್ಣ, ಯಶಸ್ವಿನಿ ಕಿಳಿಂಗಾರು ಕಾಸರಗೋಡು, ರಚನಾ ಆರ್ ಭಟ್ ಶಿವಮೊಗ್ಗ, ಶ್ರೀಹರಿ ಉಳ್ಳೋಡಿ ಕಾಸರಗೋಡು. ಗಣ್ಯ ಗೌರವ ನಡೀತಾ ಇದೆ. ಬೇರೆಲ್ಲ ವಿಭಾಗಗಳಲ್ಲಿ 81 ರತ್ನಗಳನ್ನು ಗುರುತಿಸಿದರೆ ಈ ವಿದ್ಯಾರತ್ನದಲ್ಲಿ 109 ಜನಕ್ಕೆ ಆ ಒಂದು ಗೌರವ ಸಿಗುತ್ತಿದೆ. ಇದಕ್ಕೆ ತೆಗೆದುಕೊಂಡಂತಹ ಮಾನದಂಡ ಈ ಎಲ್ಲ ವಿಭಾಗಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು 109 ಜನಕ್ಕೆ ಇಂದು ವಿದ್ಯಾರತ್ನದ ಪುರಸ್ಕಾರ ನೆರವೇರ್ತಾ ಇದೆ. ಇಲ್ಲಿ 7 ವರ್ಷದ ಒಲಿಂಪಿಯಾಡ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಹುಡುಗಿಯೂ ಇದ್ದಾಳೆ. 70 ವರ್ಷದವರು ಡಿಪ್ಲೊಮಾ ವಿಭಾಗದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂತಹ ರತ್ನಗಳು ಇದ್ದಾರೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ನಮ್ಮಲ್ಲಿ ಒಂದು ಮಾತುಂಟು. ಹಾಗೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹಲ್ಲರಿಯದ ಹುಡುಗರಿಂದ ಹಿಡಿದು ಹಲ್ಲುದುರಿದ ಮುದುಕರವರೆಗೆ ಎನ್ನುವ ಹಾಗೆ 7 ರಿಂದ 70 ವರ್ಷದ ಸಾಧಕರು ಈ ವೇದಿಕೆಯಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರೆಲ್ಲರನ್ನ ಸಾಧಕ ಸನ್ಮಾನದಲ್ಲಿ ಗೌರವಿಸುವ ಯೋಗ ಭಾಗ್ಯ ನಮ್ಮದು. ಅದಕ್ಕಾಗಿ ಆ ಎಲ್ಲ ಸಾಧಕರಿಗಾಗಿ ಒಮ್ಮೆ ಸಭೆಯಲ್ಲಿರುವ ಎಲ್ಲರೂ ಚಪ್ಪಾಳಿಯಿಂದ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. 2019 ರಿಂದ 2024 ಅವಧಿಯಲ್ಲಿ ಈ ಎಲ್ಲ ವಿಭಾಗಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದಂಥವರಿಗೆ ವಿದ್ಯಾರತ್ನದ ಮೂಲಕ ಅಖಿಲ ಹವ್ಯಕ ಮಹಾಸಭೆ ಗುರುತಿಸ್ತಾ ಇದೆ.
ಬೆಳೆಯ ಸಿರಿಯನ್ನ ಮೊಳಕೆಯಲ್ಲಿ ನೋಡು ಎಂಬ ಮಾತಿನಂತೆ ನಾಳಿನ ಸಾಧನೆಯನ್ನು ವಿದ್ಯಾಭ್ಯಾಸ ಕಾಲದ ಪ್ರತಿಭೆಯಿಂದಲೇ ಗುರುತಿಸಬಹುದು. ನಮ್ಮ ಸಮಾಜದ ಸಂತಾನಗಳು ವಿದ್ಯಾಚತುರರು ಎಂಬುದು ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸತ್ಯ. ಇಂಥ ಪ್ರತಿಭೆಗಳನ್ನು ವಿದ್ಯಾಭ್ಯಾಸದ ಕಾಲದಲ್ಲಿ ಪುರಸ್ಕರಿಸಿದರೆ ಅವರ ಮುಂದಿನ ಸಾಧನೆಗೆ ಬೆಂಬಲವಾಗುತ್ತದೆ. ಈ ನಿಟ್ಟಿನಲ್ಲಿ ಉನ್ನತ ಮಟ್ಟದಲ್ಲಿ ವಿದ್ಯಾ ಸಾಧನೆಯನ್ನು ಮಾಡಿದವರನ್ನು ಪುರಸ್ಕರಿಸುವುದು ಮಹಾಸಭೆಗೆ ಹೆಮ್ಮೆಯ ವಿಷಯ. ಯುವ ಪ್ರತಿಭೆಯನ್ನು ಗುರುತಿಸುವ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣವನ್ನು ನೀಡಲಿದ್ದಾರೆ ಯುವ ಸಂಸದರು, ಯುವ ದನಿ, ನಮ್ಮೆಲ್ಲರ ಪ್ರಖರ ದನಿ ಶ್ರೀ ತೇಜಸ್ವಿ ಸೂರ್ಯರವರು. ತಾವು ತಮ್ಮ ದಿಕ್ಸೂಚಿ ಭಾಷಣಕ್ಕಾಗಿ ಆಗಮಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಈ ಭವ್ಯ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಶಿಕ್ಷಣ ತಜ್ಞರು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡಿರುವಂಥ ಆಳ್ವಾ ಶಿಕ್ಷಣ ಸಂಸ್ಥೆಯ ಹಿರಿಯರಾದಂಥ ಮೋಹನ್ ಆಳ್ವಾ ಅವರಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಉದಯೋನ್ಮುಖ ಯುವ ನಾಯಕರು, ವಿಧಾನಸಭೆಯಲ್ಲಿ ಬಹಳ ಅಧ್ಯಯನಶೀಲ ಮತ್ತು ವಿಚಾರ ತುಂಬಿರುವಂಥ ಮಾತುಗಳನ್ನು ಹಲವಾರು ಬಾರಿ ಆಡಿರುವಂಥ ಸ್ನೇಹಿತರಾದಂಥ ಶರತ್ ಬಚ್ಚೇಗೌಡರಿದ್ದಾರೆ. ವೇದಿಕೆ ಮೇಲೆ ಆತ್ಮೀಯರು, ನಮ್ಮ ಕುಟುಂಬಕ್ಕೆ ಹಿಂದಿನಿಂದನೂ ಬೇಕಾಗಿದ್ದಂಥ ಮಾಜಿ ಸಚಿವರು, ಹಿರಿಯ ನಾಯಕರಾದಂಥ ಹಾಲಪ್ಪ ಸಾಹೇಬ್ರಿದ್ದಾರೆ. ನಾವೆಲ್ಲರೂ ಬಹಳ ಗೌರವಿಸುವಂಥ, ನಾನು ವಿದ್ಯಾರ್ಥಿ ಪರಿಷತ್ತಿನ ಸಂದರ್ಭದಿಂದಲೂ ಶಿರಸಿಗೆ ಹೋದಾಗಲೆಲ್ಲವಾಗಲೂ ಆಶೀರ್ವಾದವನ್ನು ಪಡ್ಕೊಡ್ತಾ ಇದ್ದಂಥ ನಮ್ಮೆಲ್ಲರ ಹಿರಿಯರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ್ರಿದ್ದಾರೆ. ಎಲ್ಲ ಹಿರಿಯರು ವೇದಿಕೆ ಮೇಲೆ ಇದ್ದಾರೆ. ವೇದಿಕೆ ಮೇಲೆ ಹಲವಾರು ಜನ ಪ್ರತಿಭಾನ್ವಿತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಿಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿಸಿರುವಂಥ ಸಂಘಟನಾ ಚತುರರು, ವಿಶ್ವ ಹವ್ಯಕ ಸಮ್ಮೇಳನದ ಕೇಂದ್ರ ಬಿಂದುಗಳು, ಎಲ್ಲರೂ ಒಟ್ಟಿಗೆ ಸೇರಿಸಿರುವಂಥ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಗಿರಿಧರ್ ಕಜೆ ಅವರಿದ್ದಾರೆ. ನಾನು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ನಾನು ಕೂಡ ಒಳಗಡೆ ಬರಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏಕೆಂದ್ರೆ ನಮ್ಮ ಸಮುದಾಯವೇ ಬಹಳ ಸಂಖ್ಯೆಯಲ್ಲಿ ಕಡಿಮೆ, ಅದರಲ್ಲಿ ಹವ್ಯಕರು ಇನ್ನೂ ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ಇಲ್ಲಿ ಒಳಗಡೆ ಬರಬೇಕಾದಾಗ ಇದೊಂದು ಯಾವುದೋ ದೊಡ್ಡ ಜಾತ್ರೆಗೆ ಬಂದಂತಹ ಒಂದು ಮಟ್ಟದಲ್ಲಿ ಆರ್ಗನೈಸ್ ಆಗಿದೆ. ಎಷ್ಟು ಇದರ ಹಿಂದೆ ಎಷ್ಟು ಜನರ ಪ್ರಯತ್ನ ನಡೆದಿರುತ್ತೆ, ಎಷ್ಟು ಜನರ ಟೀಮ್ ವರ್ಕ್ ಇದ್ರ ಹಿಂದೆ ನಡೆದಿರುತ್ತೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ನನಗೆ ಒಂದು ಪ್ರಶ್ನೆಗೆ ಬಂದಿದ್ದು ಅಂತಂದ್ರೆ, ನಾನು ಇಲ್ಲಿ ಕೆಳಗಡೆ ನಿಂತಾಗ ನಮ್ಮ ಸ್ನೇಹಿತರೊಬ್ಬರ ಹತ್ರ ಹೀಗೆ ತಮಾಷೆ ಮಾಡಿದೆ. ಹವ್ಯಕ ವಿದ್ಯಾರತ್ನ ಅಥವಾ ಹವ್ಯಕ ಸಾಧಕರು ಅಂತ ಐಡೆಂಟಿಫೈ ಮಾಡಬೇಕು ಅಂತ ಯಾರನ್ನ ಹೊರಟರು, ಬಹುಶಃ ಐಡೆಂಟಿಫಿಕೇಶನ್ ಮಾಡುವಂತ ಸಮಿತಿಗಿದ್ದಂತ ಬಹಳ ದೊಡ್ಡ ಕಷ್ಟ ಅಂತಂದ್ರೆ, ಈ 81 ಜನಕ್ಕೆ ಇದನ್ನು ಹೇಗೆ ನಾವು ರಿಸ್ಟ್ರಿಕ್ಟ್ ಮಾಡೋದು ಅಂತ. ಏಕೆಂದ್ರೆ ಹವ್ಯಕ ಸಮುದಾಯ ಪ್ರತಿಭೆ ಮತ್ತು ಎಕ್ಸಲೆನ್ಸಿಗೆ ಮತ್ತೊಂದು ಹೆಸರಾಗಿರುವಂಥ ಸಮುದಾಯ, ಸಾಧಕರೇ ತುಂಬಿರುವಂಥ ಸಮುದಾಯ. ಸೊ ಇಷ್ಟು ದೊಡ್ಡ ಸಾಧಕರಿರುವಂಥ ಸಮುದಾಯದಲ್ಲಿ, ಸಮಾಜದಲ್ಲಿ 81 ಜನನ್ನ ಐಡೆಂಟಿಫೈ ಮಾಡೋದು ಅಂತಂದ್ರೆ ಇಟ್ ಮಸ್ಟ್ ಬಿ ಅ ಹರ್ಕ್ಯೂಲಿಯನ್ ಟಾಸ್ಕ್. ಎರಡನೇದು, ಈ 81 ಜನನ್ನ ಸೆಲೆಕ್ಟ್ ಮಾಡಿದ್ದಾರೆ, ಇನ್ನೆಲ್ಲರನ್ನೂ ಬಿಟ್ಟು ಇಷ್ಟೆಲ್ಲ ಸಾಧಕರ ಮಧ್ಯದಲ್ಲಿ ಇವರನ್ನ ಫಿಲ್ಟರ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ದೇ ಮಸ್ಟ್ ಹ್ಯಾವ್ ಸರ್ಟನ್ಲಿ ಡನ್ ಸಮಥಿಂಗ್ ಎಕ್ಸೆಪ್ಷನ್.
ಆದ್ರಿಂದ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ನಾನು ಹಿಂದೆನೂ ಹೇಳಿದ್ದೆ, ಮತ್ತೊಮ್ಮೆ ಅದನ್ನು ಉಚ್ಚಾರಿಸ್ತಿದ್ದೀನಿ. ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ, ಆಡು ಮುಟ್ಟದ ಬೇರಿಲ್ಲ. ಅದೇ ರೀತಿ ಹವ್ಯಕರು ಮಾಡದ ಕ್ಷೇತ್ರದ ಸಾಧನೆ ಇಲ್ಲ. ಯಾವ ಕ್ಷೇತ್ರ ತೆಗೆದುಕೊಳ್ಳಿ. ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಯುವ ಮೋರ್ಚಾದ ಸಂದರ್ಭದಲ್ಲಿ ಉತ್ತರ ಕನ್ನಡದ ಪ್ರವಾಸ ಮಾಡಿರುವಂಥ ಎಷ್ಟೋ ಹವ್ಯಕರ ಆತ್ಮೀಯ ಸ್ನೇಹಿತರುಗಳ ಮನೆಯಲ್ಲಿ ಉಳಿದಿದ್ದೀನಿ. ಅದೆಷ್ಟು ಲೀಟರ್ ಗಟ್ಟಲೆ ಚಪ್ಪೆ ಚಾ ಕುಡ್ದಿದ್ದೀನೋ ಲೆಕ್ಕನೇ ಇಲ್ಲ. ನನಗೊಂದು ದಿವಸ ಅಂತೂ ಯಾರ ಮನೆಗೆ ಹೋದ್ರೂ ಬೆಳಗ್ಗೆ ಏನ್ ತಿಂಡಿ ಅಂತ ಕೇಳೋದೇ ಬೇಕಿಲ್ಲ, ಎಲ್ರ ಮನೇಲೂ ದ್ವಾಸೆನೆ. ಬೇರೆ ಈ ಎರಡನೇ ಐಟಮೇ ಇಲ್ಲ. ಆದ್ರೆ ನಾನು ಕರ್ನಾಟಕದ ದೇಶದ ಎಲ್ಲ ಕಡೆ ಪ್ರವಾಸ ಮಾಡಿರುವಂತ ಒಂದು ಅನುಭವ ಇರೋದ್ರಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ, ಮನಸ್ಸು ಬಿಚ್ಚಿ ಇವತ್ತು ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಉತ್ತರ ಕನ್ನಡದ ಎಷ್ಟೋ ಮನೆಗಳಲ್ಲಿ ಈ ಸಂಪ್ರದಾಯ ಇದ್ದೇ ಇರುತ್ತೆ. ನಾನು ಬಿಗಿನಿಂಗ್ನಲ್ಲಿ ಹೋದಾಗ ನನಗೆ ಬಹಳ ಮುಜುಗರ ಆಗ್ತಾ ಇತ್ತು. ನಾನು ಇನ್ನೂ ಚಿಕ್ಕವನಿದ್ದೆ ಆಗ. ನಾನು 17-18 ವರ್ಷದ ಹುಡುಗನಾಗಿ ನಾನು ಹೋಗ್ತಾ ಇದ್ದಿದ್ದು. ಕಾರ್ಯಕ್ರಮ ಅವ್ರ ಮನೆಗೆ ಹೋಗ್ತಿದ್ವಿ, ನಾವು ಒಂದ್ ಕಡೆ ಕೂತಿರ್ತಿದ್ವಿ. ಅವಲಕ್ಕಿ, ಕಬ್ಬಿನ ಹಾಲು, ನಂಚ್ಕೊಳ್ಳೋದಕ್ಕೆ ಸ್ವಲ್ಪ ಜೋನಿ ಬೆಲ್ಲ, ಮತ್ತೆ ಮನೇಲಿ ಏನಾದರೂ ಮಾಡಿರುವಂತ ಮಿಕ್ಸ್ಚರು ಅದು ಇದು. ಇದನ್ನ ತಂದು ನಮ್ಮ ಎದುರುಗಡೆ ಇಟ್ಟು ಅವ್ರ ಮನೆಯ ಹಿರಿಯರು ಪೂರ್ತಿ ನಮಸ್ಕಾರ ಮಾಡಿಬಿಡ್ತಿದ್ರು. ಇದು ಎಷ್ಟೋ ಮನೆಗಳಲ್ಲಿ ನನಗೆ ಅದು ಹೊಸದಾಗಿದ್ದರಿಂದ ನಾನು ಇಷ್ಟು ದೊಡ್ಡವ್ರು ಯಾಕೆ ಈ ತರ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಚಕ್ಕಂತ ಎದ್ದೇಳ್ತಾ ಇದ್ದೆ. ಆಗ ನಮ್ಮ ಸ್ನೇಹಿತರು ಅಜಿತ್ ಹೆಗಡೆ ಅವರೆಲ್ಲ, ಇಲ್ಲ, ಈ ಕಡೆ ಯಾರೇ ಮನೆಗೆ ಅತಿಥಿಗಳು ಬಂದ್ರೆ ಈ ರೀತಿ ಸತ್ಕಾರ ಮಾಡುವಂಥದ್ದು ಹವ್ಯಕ ಸಂಪ್ರದಾಯ ಅಂತ ನನಗೆ ಹೇಳಿ. ಎಷ್ಟೋ ಮನೆಗಳಲ್ಲಿ ನಾನು ಇದು ನೋಡಿ. ಸಂಸ್ಕೃತಿ ಸಂಸ್ಕಾರ ತುಂಬಿರುವಂತಹ ಸಮುದಾಯ ಇದು. ಕೃಷಿಯಿಂದ ಹಿಡಿದು ಯಕ್ಷಗಾನದವರೆಗೆ, ಸಾಫ್ಟ್ವೇರ್ ಇಂದ ಹಿಡಿದು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಎಷ್ಟೋ ಜನನ ಫಾಲೋ ಮಾಡ್ತೀನಿ, ಫುಡ್ ವಿಡಿಯೋಗಳನ್ನ ಮಾಡಿ ಇನ್ಫ್ಲೂಯೆನ್ಸರ್ಸ್ಗಳಾಗಿರೋದ್ರವರೆಗೆ. ಇನ್ನು ವಿಶ್ವೇಶ್ವರ ಭಟ್ ಸಾಹೇಬ್ರಿದ್ದಾರೆ. ನಾನು ಅವರ ಕೆಳಗೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ಅವಕಾಶ ಸಿಗದಲೇ ಇದ್ರೂ ಕೂಡ ದೂರದಿಂದ ನನ್ನನ್ನು ಅವರು ತಿದ್ದಿ ತೀಡಿ ಸಲಹೆ ಕೊಟ್ಟು ಬೆನ್ನು ತಟ್ಟಿರುವಂತಹ ಗುರು. ಅವರ ಸಮ್ಮುಖದಲ್ಲಿ ಇದನ್ನು ಹೇಳಲೇಬೇಕು, ಕರ್ನಾಟಕದ ಪತ್ರಿಕೋದ್ಯಮದಲ್ಲಂತೂ ಮೊನೋಪಲಿ ಮಾಡ್ಕೊಂಡ್ಬಿಟ್ಟಿದ್ದೀರ. ಸಾಫ್ಟ್ವೇರ್ ಇರ್ಬೋದು, ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳಿಗೆ, ಇನ್ನೋವೇಷನ್ಗೆ, ಹೊಸ ಕಂಪನಿಗಳನ್ನು ಶುರು ಮಾಡಿ ಉದ್ಯೋಗಗಳನ್ನು ಶುರು ಮಾಡಿರೋದ್ರಲ್ಲಿ ನಮ್ಮ ಅಧ್ಯಕ್ಷನೇ ಆಯುರ್ವೇದದ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಬಹುದು ಅನ್ನೋದಕ್ಕಿರುವಂತಹ ಬಹಳ ದೊಡ್ಡ ಒಂದು ಉದಾಹರಣೆ. ಇದೆಲ್ಲವೂ ಮಾಡ್ತಾ ಮಾಡ್ತಾ ಜೊತೆಗೆ ಮೊನ್ನೆ ಈಗ ಮಾತನಾಡ್ತಾ ಶರತ್ ಬಚ್ಚೇಗೌಡರು ಬಹಳ ಒಳ್ಳೆ ಮಾತು ಹೇಳಿದ್ರಲ್ಲ ಹೊರಗಡೆ ನಿಂತಾಗ. ಜಪಾನ್ ಬಗ್ಗೆ ನಾವೇನೋ ಮಾತನಾಡ್ತಿದ್ವಿ. ಅವ್ರು ಹೇಳಿದ್ರು, ಜಪಾನ್ ಇಸ್ ಅ ವೆರಿ ಯುನೀಕ್ ಕಲ್ಚರ್. ಟೆಕ್ನಾಲಜಿಕಲಿ ಎಷ್ಟು ಮುಂದುವರೆದ್ರು ಕೂಡ ಟ್ರೆಡಿಷನ್ ಹಾಗೆ ಇಟ್ಕೊಂಡಿರುವಂತ ಒಂದು ಕಲ್ಚರ್ ಜಪಾನ್ ಅಂತ ಅವ್ರು ಹೇಳಿದ್ರು. ಕರ್ನಾಟಕದಲ್ಲಿ ಅದಕ್ಕೆ ಯಾರಾದರೂ ಅದೇ ರೀತಿ ಇರುವಂತಹ ಒಂದು ಸಮುದಾಯ ಅಂತಂದ್ರೆ ಟೆಕ್ನಾಲಜಿಯಲ್ಲಿ, ಆಂಟ್ರಪ್ರಿನರ್ಶಿಪ್ ಅಲ್ಲಿ, ಮತ್ತೊಂದರಲ್ಲಿ ಎಲ್ಲದರಲ್ಲಿ ಸಾಧನೆ ಮಾಡೋದ್ರ ಜೊತೆಗೂ ಕೂಡ ನೀವು ರಾಮಚಂದ್ರಾಪುರ ಮಠಕ್ಕೆ ಹೋಗಿ, ಸ್ವರ್ಣವಲ್ಲಿ ಮಠಕ್ಕೆ ಹೋಗಿ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಿ ದೊಡ್ಡ ಸಂಖ್ಯೆಯಲ್ಲಿ ಸಮುದಾಯದ ಯುವಕರು ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಟ್ರೆಡಿಷನ್ ಅಂಡ್ ಟೆಕ್ನಾಲಜಿ, ಮಾಡರ್ನಿಟಿ ಅಂಡ್ ಟ್ರೆಡಿಷನ್, ಇದೆರಡನ್ನೂ ಕಾಪಿಟ್ಕೊಂಡು ಬಂದಿರುವಂತಹ ಸಮುದಾಯ. ಇವತ್ತು ಮತ್ತೆ ಸಮಾಜಕ್ಕೆ, ದೇಶಕ್ಕೆ ಹವ್ಯಕ ಸಮುದಾಯ ತೋರಿಸ್ಕೊಟ್ಟಿರುವಂಥ ಒಂದು ಬಹಳ ದೊಡ್ಡ ಒಂದು ಮೆಸೇಜ್ ಏನು ಅಂತಂದ್ರೆ, ಸಮಾಜದಲ್ಲಿ
ಪ್ರಭಾವವನ್ನು ಬೀರಲಿಕ್ಕೆ, ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಸಂಖ್ಯೆಯ ಅವಶ್ಯಕತೆ ಇಲ್ಲ. ಸಮಾಜದ ಅಂತಃಸತ್ವ ಮತ್ತು ಎಲ್ಲ ಸಮಾಜಗಳಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಂಪಾರ್ಟೆಂಟು ಅನ್ನೋದನ್ನ ಪದೇ ಪದೇ ತೋರಿಸಿದೆ. ಸಂಖ್ಯೆ ಬಹಳ ಕಡಿಮೆ ಇದ್ರೂ ಕೂಡ ಸಂಖ್ಯೆಗೆ ಮೀರಿರುವಂತಹ ಒಂದು ಡಿಸ್ಪ್ರೊಪೋರ್ಷನೇಟ್ ಇನ್ಫ್ಲೂಯೆನ್ಸ್ ಇವತ್ತು ಹವ್ಯಕ ಸಮಾಜ, ಇವತ್ತು ಕರ್ನಾಟಕ ಮತ್ತು ಭಾರತದ ಸಮಾಜದ ಮೇಲೆ. ನಂಗೆ ಅರುಣ್ ಶ್ಯಾಮ್ ಹೇಳ್ತಾ ಇದ್ರು, ದೇಶದಲ್ಲಿ ಅಟ್ಲೀಸ್ಟ್ 10ರಿಂದ 12 ಹೈಕೋರ್ಟ್ಗಳಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ಗಳು, ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ಗಳಲ್ಲಿ ನಮ್ಮ ಜಡ್ಜ್ಗಳು ಕೂಡ ಹವ್ಯಕ ಸಮುದಾಯದವರಿದ್ದಾರೆ. ಅಂಡ್ ಇದು ಯಾವುದೂ ಕೂಡ, ಏಕೆಂದ್ರೆ ನಾನು ಸಮಾಜದ ಹಲವಾರು ಜನ ಯುವಕರ ಜೊತೆಗೆ, ಸಾಧಕರ ಜೊತೆಗೆ ಹತ್ತಿರದಿಂದ ಒಡನಾಟ ಹೊಂದುವಂತ ಅವಕಾಶ ಬಂದಿದ್ರಿಂದ, ನಥಿಂಗ್ ಆಫ್ ದಿಸ್ ವಾಸ್ ಗ್ರಾಂಟೆಡ್ ಆನ್ ಅ ಸಿಲ್ವರ್ ಪ್ಲಾಟರ್. ಯಾರೂ ಬಂದು ಗಿಫ್ಟ್ ಆಗಿ ಇದನ್ನು ಯಾರಿಗೂ ಕೊಟ್ಟಿದ್ದಲ್ಲ. ಇವತ್ತು ಯಾವುದು ಸಾಧನೆ ಇದೆ ಆ ಸಾಧನೆಯನ್ನ ದುಡಿದು ಪಡ್ಕೊಂಡಿರುವಂಥದ್ದು ಈ ಸಮಾಜದ ವಿಶೇಷತೆ. ನಾನು ಅರುಣ್ ಶ್ಯಾಮ್ ನನ್ನ ಸ್ನೇಹಿತರು ಅನ್ನೋದಕ್ಕೆ ಆ ಉದಾಹರಣೆ ಕೊಡ್ತಾ ಇದ್ದೀನಿ. ಸಣ್ಣ ಊರಿನಿಂದ ಬೆಂಗಳೂರಿಗೆ ಬಂದು ಮಠದಲ್ಲಿ ಸ್ವಾಮೀಜಿಗಳ ಗುರುವೃಂದದಲ್ಲಿ ಕೆಲಸ ಮಾಡಿ, ಅಲ್ಲಿ ಸೇವೆ ಮಠಕ್ಕೆ ಮಾಡ್ತಾ ಮಾಡ್ತಾ ಜೊತೆಗೆ ಲಾ ಪರೀಕ್ಷೆಯನ್ನು ಬರೆದು ಲಾಯರ್ ಆಗಿ, ಬಹುಶಃ ಅರುಣ್ ಶ್ಯಾಮ್ರು ಅವರ ಕೆರಿಯರ್ನಲ್ಲಿ ಫೀಸ್ ಇಸ್ಕೊಂಡು ಮಾಡಿರೋ ಕೇಸ್ಗಿಂತ ಬಿಟ್ಟಿ ಕೇಸೇ ಜಾಸ್ತಿ ಇರ್ಬೋದು. ಈ ರೀತಿ ಪ್ರಾಕ್ಟೀಸ್ ಅನ್ನ ಮಾಡಿ, ಯಾರ ತಂದೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ತಾರೋ, ಹೈಕೋರ್ಟ್ನ ಜಡ್ಜ್ ಆಗಿರ್ತಾರೋ, ಅವ್ರ ಮಕ್ಕಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗುವಂಥದ್ದೇನು ಬಹಳ ದೊಡ್ಡ ಸಾಧನೆ ಅಲ್ಲ. ರಾಜಕಾರಣದಲ್ಲಿ ಯಾವ ರೀತಿ ನಾವು ನೆಪೋಟಿಸಮ್ ನೋಡ್ತೀವೋ ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ನೆಪೋಟಿಸಮ್ ನೀವು ಜುಡಿಷಿಯರಿಯಲ್ಲಿ ನೋಡ್ತೀವಿ. ಆದರೆ ಈ ರೀತಿ ಬಂದಂತ ಒಬ್ಬ ಯುವಕ ಕರ್ನಾಟಕ ಹೈಕೋರ್ಟ್ನ ಇತಿಹಾಸದಲ್ಲಿ ಒನ್ ಆಫ್ ದಿ ಯಂಗೆಸ್ಟ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ ಆಗಿ ನಾಮಕ ಆಗ್ತಾರೆ ಅಂತಂದ್ರೆ ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ದಿಸ್ ಕಮ್ಯುನಿಟೀಸ್ ಪರ್ಸುವೆನ್ಸ್ ಆಫ್ ಎಕ್ಸಲೆನ್ಸ್. ಸಾಧನೆ ಮಾಡಬೇಕು ಅನ್ನೋದ್ರ ಹಿಂಗಡೆ ಇರುವಂತಹ ಒಂದು ಪ್ರತೀಕ. ನಾನು ಅವ್ರ ಹೆಸರು ಯಾಕೆ ತಗೊಂಡೆ ಅಂತಂದ್ರೆ ನನ್ನ ಸ್ನೇಹಿತರು ಅನ್ನೋ ಅಷ್ಟೇ ಕಾರಣಕ್ಕಲ್ಲ, ದಿಸ್ ಈಸ್ ಅ ಕ್ವಾಲಿಟಿ ದಟ್ ಇಸ್ ಸೀನ್ ಇನ್ ಆಲ್ ಅಚೀವರ್ಸ್ ಫ್ರಮ್ ದಿಸ್ ಕಮ್ಯುನಿಟಿ. ಇದು ಈ ಸಮಾಜದ ಒಂದು ವಿಶೇಷತೆ. ಇವತ್ತು ಯುವಕರಿಗೆ ನಾವು ಸಾಧನೆ ಮಾಡಿರುವಂತಹ ಯುವಕರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿದ್ದೀವಿ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇವತ್ತೆಲ್ರಿಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವವರಿಗೆ ಸನ್ಮಾನ ಮಾಡುವಂಥದ್ದಿದೆ. ಒಂದು 4-5 ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ನಾನು ಪ್ರಸ್ತುತಪಡಿಸಲಿಕ್ಕೆ, ವಿಶೇಷವಾಗಿ ಇಲ್ಲಿರುವಂಥ ಯುವಕರ ಗಮನವನ್ನು ಸೆಳೀಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಆಗ್ಲೇ ಹೇಳಿದೆ, ಇವತ್ತು ಹವ್ಯಕ ಸಮಾಜ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೆ ಅಂತಂದ್ರೆ ಅದರ ಹಿಂದೆ ಪರಿಶ್ರಮ ಮತ್ತಷ್ಟು ಪರಿಶ್ರಮ ಇದೊಂದೇ ಇರುವಂಥ ಗುಟ್ಟು. ದೇರ್ ಇಸ್ ನೋ ಅದರ್ ಶಾರ್ಟ್ ಕಟ್. ದ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ. ಸಮಾಜವಾಗಿಯೂ ದೇಶವಾಗಿಯೂ ಇವತ್ತು ಭಾರತಕ್ಕೆ ಬಹಳ ಅವಶ್ಯಕವಾಗಿರುವಂಥ ಗುಣ ಇದು. ನಾವೀಗ ಮತ್ತೆ ಮಾತನಾಡ್ತಾ ಇದ್ವಿ ಅದನ್ನೇನೆ, ವಿಶ್ವೇಶ್ವರ ಭಟ್ರು, ಶರತ್ತು, ನಾನು. ನಮ್ಮ ನಗರಗಳನ್ನು ನಾವು ಮೇಲ್ದರ್ಜೆಗೆ ಏರಿಸಬೇಕು ಅಂತಂದ್ರೆ ನಾವೆಷ್ಟೋ ಜನ ವಿದೇಶಕ್ಕೆ ಹೋಗಿ ವಾಪಸ್ ಬಂದಾಗ ನಮ್ಗೆ ಅನ್ಸುತ್ತೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತಪ್ಪ, ಹೆಂಗಿತ್ತು, ಎಷ್ಟು ಚೆನ್ನಾಗಿದೆ ಅಲ್ಲಿ ಕ್ವಾಲಿಟಿ. ಈ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಇವತ್ತು ಭಾರತ ನಮ್ಮ ಇತಿಹಾಸದಲ್ಲಿ ನಾವು ಗೌರವ ನಮಗೆ ಸಿಕ್ಕಿದೆ ಅಂತ ಆದರೆ, ಸಿವಿಲೈಸೇಷನ್ಗಳನ್ನು ನಾವು ಸ್ಟಡಿ ಮಾಡಿದಾಗ ಮಾನವತೆ ತನ್ನ ಉತ್ಕೃಷ್ಟ ಶಿಖರವನ್ನು ಮುಟ್ಟಿದ್ದು ಭಾರತದಲ್ಲಿ ಅನ್ನೋದಾದ್ರೆ ಇಟ್ ವಾಸ್ ಬಿಕಾಸ್ ವಿ ವರ್ಷಿಪ್ ದಿಸ್ ವ್ಯಾಲ್ಯೂ ಆಫ್ ಪರ್ಸೂಟ್ ಆಫ್ ಎಕ್ಸಲೆನ್ಸ್. ನಮ್ಮ ಪೂರ್ವಜರು ಕಟ್ಟಿರುವಂಥ ದೇವಸ್ಥಾನಗಳನ್ನು ನೋಡಿ ನೀವು. ನಾನು ಮೊನ್ನೆ ಚಿಕ್ಕಮಗಳೂರಿನಿಂದ ವಾಪಸ್ ಬರಬೇಕಾದ್ರೆ ಚನ್ನರಾಯಪಟ್ಟಣದ ಹತ್ರ ನುಗ್ಗೇಹಳ್ಳಿ ಅಂತ ಒಂದು ದೇವಸ್ಥಾನ ಇದೆ, ಒಂದು ಊರಿದೆ.
ಅಲ್ಲಿ ಹೊಯ್ಸಳರು ಕಟ್ಟಿರುವಂಥ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ತಾವು ಆ ರೂಟ್ನಲ್ಲಿ ಹೋದಾಗ ಯಾವತ್ತಾದರೂ ಆ ನುಗ್ಗೆಹಳ್ಳಿ ಕಡೆ ಗೂಗಲಲ್ಲಿ ಹೋಗಿ ನೋಡಿ ಟ್ರೈ ಮಾಡಿ. ಆ ದೇವಸ್ಥಾನಕ್ಕೆ ಭಾಳ ಒಂಥರ ಹಳೆ ಬಿದ್ದಿದೆ. ನಾವು ಅದನ್ನು ಕರೆಕ್ಟಾಗಿ ಇವತ್ತು ಮೇಂಟೈನ್ ಕೂಡ ಮಾಡಿಲ್ಲ. ಇಟ್ ಈಸ್ ಅಗೇನ್ ಅ ರಿಫ್ಲೆಕ್ಷನ್ ಆಫ್ ಆರ್ ಪ್ರಯಾರಿಟೀಸ್. ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಹೆರಿಟೇಜನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಳೋದಿಲ್ಲ ಅನ್ನೋಕ್ಕೆ. ಆ ದೇವಸ್ಥಾನ ನೋಡಿದಾಗ ನನಗೆ ಎರಡು ವಿಷಯ ನನ್ನ ಗಮನಕ್ಕೆ ಬಂತು. ದೇವಸ್ಥಾನದಲ್ಲಿ ಆ ಮೇಲ್ಗಡೆ ಗೋಪುರ ಏನಿದೆ, ಅದನ್ನ ಶಿಖರ ಏನಿದೆ, ಅದು ಕಾಲಕ್ರಮೇಣ ಹಾಳಾಗಿದ್ರಿಂದ ಯಾರೋ ದಾನಿಗಳು 1 ಕೋಟಿ ರೂಪಾಯಿ ದುಡ್ಡು ಕೊಟ್ರಂತೆ. ASI ಅವರು ಮತ್ತೆ ಸ್ಥಳೀಯ ಸಂಸ್ಥೆಗಳು ಒಂದಿಷ್ಟು ಜನ ಸೇರ್ಕೊಂಡು, ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಆ ಹಳೆ ದೇವಸ್ಥಾನದ ಗೋಪುರದ ಶಿಖರ ಮಾತ್ರ ಇವರು ಹೊಸದಾಗಿ ಕಟ್ಟಿಸಿದ್ದಾರೆ. ಕೆಳಗಡೆ ಎಲ್ಲ ಹೊಯ್ಸಳರ ಕಾಲದ ದೇವಸ್ಥಾನ ಇದೆ. ನೀವು ನಮ್ಮ ತಂದೆ ತಾಯಿ ನಿಲ್ಲಿಸಿ ನಾನೊಂದು ಫೋಟೋ ತೆಗೆದೆ. ಅಲ್ಲಿ ನಾನು ಫೋಟೋ ತೆಗಿಬೇಕಾದ್ರೆ ನಾನು ಬಿಲೀವ್ ಇಟ್ ಫ್ರಮ್ ಮೀ, ನಾನು ಅದನ್ನು ಝೂಮ್ ಮಾಡಿಬಿಟ್ಟು ಆ ಗೋಪುರ ಮೇಲ್ಗಡೆ ಶಿಖರ ಬರ್ದಲೆ ಅಲ್ಲಿಂದ ಕೆಳಗಡೆ ಯಾವುದು ಒರಿಜಿನಲ್ ಸ್ಟ್ರಕ್ಚರ್ ಹೊಯ್ಸಳರು ಕಟ್ಟಿದ್ರಲ್ಲ ಅದು ಮಾತ್ರ ಕಾಣುವಷ್ಟು ಮಾತ್ರ ತೆಗೆದೆ. ಯಾಕೆಂದ್ರೆ ಮೇಲ್ಗಡೆ ನೋಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕೆಟ್ಟದಾಗಿತ್ತು. ನನಗೆ ಆ ಮೊಮೆಂಟ್ನಲ್ಲಿ ನನಗೆ ಅನ್ಸಿದ್ದೇನು ಅಂತಂದ್ರೆ, ಹೊಯ್ಸಳರ ಕಾಲದಲ್ಲಿ ಇದೇ ಕನ್ನಡದ ಭೂಮಿಯಲ್ಲಿ, ಇದೇ ಕನ್ನಡದ ಜನ ಎಂಥ ಉತ್ಕೃಷ್ಟವಾದಂತಹ ದೇವಸ್ಥಾನ ಕಟ್ಟಿದ್ರು. ಅಲ್ಲಿ ಒಂದೊಂದು ಶಿಲೆ ಕೂಡ ಒಂದೊಂದು ಕತೆ ಹೇಳ್ತಾ ಇದೆ. ಹೊಯ್ಸಳರ ಶೈಲಿಯ ದೇವಸ್ಥಾನ ನೀವು ನೋಡಿರ್ತೀರ, ಎಷ್ಟು ಇಂಟ್ರಿಕೇಟ್ ಸ್ಕಲ್ಪ್ಟಿಂಗ್ ಆಗಿರುತ್ತೆ ಅದರಲ್ಲಿ ಅಂತ. ಯಾವುದೇ ಟೆಕ್ನಾಲಜಿ ಇಲ್ಲದೆ ಇದ್ದಂಥ ಟೈಮ್ನಲ್ಲಿ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ಗಳಿದ್ದಂಥ ಸಮಯದಲ್ಲಿ ಅಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತಂದ್ರೆ ಎಂಥ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅವತ್ತಿದ್ದಿರ್ಬೋದು. ಅದೇ ದೇವಸ್ಥಾನದ ಸಣ್ಣ ರಿನೋವೇಷನ್ ಕೆಲಸನ 21ನೇ ಶತಮಾನದಲ್ಲಿ ಮಾಡುವಂಥ ಟೈಮ್ನಲ್ಲಿ ಅದೆರಡು ಅಟ್ಲೀಸ್ಟ್ ಮ್ಯಾಚ್ ಆಗುವಂಥ ಒಂದು ಈಸ್ಥೆಟಿಕ್ ಸೆನ್ಸು ಇಲ್ಲದೆ ನಾವು ಮಾಡಿದೀವಿ ಅಂತಂದ್ರೆ ದಿಸ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದಿ ಡಿಟ್ಯೂರರೇಟಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಎಕ್ಸಲೆನ್ಸ್ ಇನ್ ದ ಸೊಸೈಟಿ. ನಾನಿಲ್ಲಿರುವಂಥ ಯುವಕರಿಗೆ ಮತ್ತು ತಮ್ಮ ಮೂಲಕ ಇಡೀ ಸಮಾಜಕ್ಕೆ ನಾನು ಮಾಡ್ತಾ ಇರುವಂಥ ಮನವಿ ಅಂತಂದ್ರೆ, ಇಡೀ ಪ್ರಪಂಚ ಭಾರತವನ್ನ ಇತಿಹಾಸದಲ್ಲಿ ಗೌರವಿಸಿದ್ ಯಾಕೆ ಅಂತಂದ್ರೆ, ಒಂದು ಬೆಂಕಿ ಪಟ್ಟಣದ ಒಳಗಡೆ ಮಡಿಸಿಟ್ಕೊಳ್ಳಿಕ್ಕೆ ಸಾಧ್ಯ ಇದ್ದಂತ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅನ್ನ ಎಕ್ಸಲೆನ್ಸ್ ಮಾಡದಂತ ನಾಡು ಭಾರತ ಅಂದಿದ್ದಕ್ಕೆ. 1000 ವರ್ಷ ಆದ್ರೂ ಕೂಡ ಎಷ್ಟೇ ಕೋವಿಡ್ಗಳು, ಸುನಾಮಿಗಳು, ಭೀಕರ ಬರಗಾಲಗಳು ಎಲ್ಲ ಬಂದು ಹೋದ್ರೂ ಕೂಡ ಅಲ್ಲಾಡದಲ್ಲೇ ಇದ್ದಂಥ ದೇವಸ್ಥಾನಗಳನ್ನು ಎಕ್ಸಲೆಂಟ್ ಆಗಿ ಕಟ್ಟಿರುವಂತಹ ಒಂದು ಕಲ್ಚರ್ ಅನ್ನೋ ಕಾರಣಕ್ಕೆ ಇವತ್ತು ಕೂಡ ಕುತುಬ್ ಮಿನಾರ್ ನೀವು ಹೋದ್ರೆ, ಡೆಲ್ಲಿಯ ಈ ಚಳಿಯಲ್ಲಿ, ಮಳೆಯಲ್ಲಿ, ಮಾನ್ಸೂನ್ನಲ್ಲಿ ಇಷ್ಟು ವರ್ಷ ಆದರೂ ಕೂಡ 1 ಇಂಚು ರಸ್ಟ್ ಆಗದಲ್ಲೇ ಇರುವಂತಹ ಒಂದು ಮೆಟಲರ್ಜಿ ಸೈನ್ಸ್ ಅನ್ನ ಮಾಡಿ ಕುತುಬ್ ಮಿನಾರ್ನಲ್ಲಿ ನಾವೊಂದು ಕಟ್ಟಿದೀವಿ ಅಂತಂದ್ರೆ ಎಂಥ ಎಕ್ಸಲೆನ್ಸ್ ಇನ್ ಎವ್ರಿ ಫೀಲ್ಡ್ ನಮ್ಮಲ್ಲಿತ್ತು. ಇಮ್ಯಾಜಿನ್ ಮಾಡಿ. ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದ್ರೆ, ಆಸ್ ಅ ಕಂಟ್ರಿ, ಆಸ್ ಅ ಕಲ್ಚರ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂಮರಿಕಲಿ ಕಡಿಮೆ ಸಂಖ್ಯೆ ಇರುವಂತಹ ಯಾವುದೇ ಸಮಾಜ ಮುಂದೆ ಬರಬೇಕು ಅಂತಂದ್ರೆ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಲ್ಲದೆ ಬೇರೆ ಇನ್ನ ಯಾವ ಶಾರ್ಟ್ ಕಟ್ ಕೂಡ ಇಲ್ಲ. ದಿಸ್ ಇಸ್ ದಿ ಹಾರ್ಶ್ ರಿಯಾಲಿಟಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದಿನನಿತ್ಯದ ನಾವು ಕೃಷಿಲಿರ್ಬೋದು, ಆಂಟ್ರಪ್ರಿನರ್ಶಿಪ್ ಇರ್ಬೋದು, ರಿಸರ್ಚ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಯಾವ ಕ್ಷೇತ್ರ ನಾವು ಆಯ್ಕೆ ಮಾಡ್ಕೊಳ್ತೀವೋ ಅಲ್ಲಿ ಭಾರತೀಯರೊಬ್ಬರಿದ್ದಾರೆ ಅಂತಂದ್ರೆ, ಹವ್ಯಕ ಸಮಾಜದ ಒಬ್ಬರು ವ್ಯಕ್ತಿ ಇದ್ದಾರೆ ಅಂತಂದ್ರೆ ಎಕ್ಸಲೆನ್ಸಿಗೆ ಅದು ಪರ್ಯಾಯ ಶಬ್ದ ಆಗಬೇಕು. ದಟ್ ಶುಡ್ ಬಿ ದ ವ್ಯಾಲ್ಯೂ ದಟ್ ವಿ ಶುಡ್ ಇಂಬೈಬ್. ಎರಡನೇದು, ನಾನು ಹಿಂದೆ ಕೂಡ ಒಮ್ಮೆ ಮಾತನಾಡ್ತಾ ತಮ್ಮಲ್ಲಿ ನಾನು ಹೇಳಿದ್ದೆ, ಎಲ್ಲೇ ಹೋದರೂ ಎಲ್ಲ ಸಮಾಜದ ಭಾರತದ ಯುವಕರಿಗೆ ನಾನು ಮಾಡ್ತಾ ಇರುವಂಥ ಮನವಿ ಇದ್ದೇನೆ. ಈ ಹಿಂದಿನ ಜನರೇಷನ್, ನಮ್ಮ ತಂದೆ ತಾಯಿ ಜನರೇಷನ್ನಿಗೂ ಇಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಜನರೇಷನ್ಗೂ ಇರುವಂಥ ಒಂದು ತುಂಬ ದೊಡ್ಡ ವ್ಯತ್ಯಾಸ ಅಂತಂದ್ರೆ, ವಿ ಆರ್ ಲಿವಿಂಗ್ ಇನ್ ಅ ವೆರಿ ವೆರಿ ಫಾರ್ಚುನೇಟ್ ಟೈಮ್.
ನೀವು ಒಂದ್ಸತಿ ನಿಮ್ಮ ತಂದೆ ತಾಯಿಗಳ ಹತ್ರ ಅಥವಾ ಹಿರಿಯರ ಹತ್ರ ನೀವು ಕೇಳಿ, ಬರೀ 30-35 ವರ್ಷದ ಹಿಂದೆ ಎಷ್ಟು ಕಷ್ಟ ಇತ್ತು ದೇಶದಲ್ಲಿ ಅಂತ. ಶಿಕ್ಷಣಕ್ಕೆ ಎಷ್ಟು ಕಷ್ಟ ಪಡಬೇಕಿತ್ತು. ಎಷ್ಟೋ ಮನೆಗಳಲ್ಲಿ ಈಗಲೂ ಕೂಡ ವಾರದನ್ನದ ಕಥೆ ಹೇಳುವಂತ ಎಷ್ಟೋ ಜನ ಇದ್ದಾರೆ. ಬುಧವಾರ ಒಬ್ರು ಮನೇಲಿ ಊಟ ಮಾಡಿದ್ವಿ, ಗುರುವಾರ ಒಬ್ರು ಮನೇಲಿ ಊಟ ಮಾಡಿದ್ವಿ. ಅಂಡ್ ಇದು ಒಂದು ಸಮುದಾಯಕ್ಕೆ ಮತ್ತೊಂದು ಸಮುದಾಯಕ್ಕೆ ಅಂತಿರಲಿಲ್ಲ, ಇಡೀ ದೇಶದಲ್ಲಿ ಅಷ್ಟು ಬಡತನ ಇತ್ತು, ಅಷ್ಟು ಕಷ್ಟ ಇತ್ತು. ಸೊ ಸಹಜವಾಗಿ ಅಷ್ಟು ಸವಾಲುಗಳಿದ್ದಂಥ ಜನರೇಷನ್ನಲ್ಲಿ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದ ರಿಸ್ಕ್ ಅಪೆಟೈಟ್ ಟು ಬಿ ಆಸ್ ಹೈ ಆಸ್ ದಿಸ್ ಜನರೇಷನ್. ಸಹಜವಾಗಿ ಅವರಿಗೆ ಅಯ್ಯೋ ನಮ್ಗೆಲ್ಲೋ ಒಂದು ಸಣ್ಣದೊಂದು ಬ್ಯಾಂಕ್ ಕೆಲಸ ಸಿಕ್ಕಿದ್ರೆ ಸಾಕಪ್ಪ, ಹೆಂಗೋ ಮನೇಲಿರುವಂಥ 2 ತಂಗಿರ್ ಮದುವೆ ಮಾಡ್ಬೋದು, ಇನ್ನೂ ಮನೇಲಿ ಎಷ್ಟೋ ಜವಾಬ್ದಾರಿ ಇದೆ ಅದನ್ನ ನಡೆಸ್ಬೋದು. ಈ ಎಲ್ಲ ಸವಾಲುಗಳು ಅವ್ರಿಗಿತ್ತು. ನಮಗಿರೋಂಥ ಕುಶನ್ನು ಬಫರ್ ಅವ್ರಿಗಿರ್ಲಿಲ್ಲ. ಆದರೆ ಇವತ್ತಿನ ಜನರೇಷನ್ಗೆ ವಿ ಹ್ಯಾವ್ ಅ ಯುನೀಕ್ ಅಡ್ವಾಂಟೇಜ್. ನಮ್ಮ ತಂದೆ ತಾಯಿಗಳು, ನಮ್ಮ ಮನೆಯವರು 30 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ನಾವೆಲ್ಲ ಸಾಕಷ್ಟು ಮುಂದೆ ಬಂದಿದ್ದೀವಿ. ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಅ ಸೇಫ್ಟಿ ನೆಟ್. So it is this generation's responsibility to take risks and become entrepreneurs and create wealth for the country. ಇದು ನಮ್ಮ ಜವಾಬ್ದಾರಿ. ನಮ್ಮ ಹಿಂದಿನ ತಲೆಮಾರು ಅದನ್ನು ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ದೇ ಹ್ಯಾಡ್ ವ್ಯಾಲಿಡ್ ಎಕ್ಸ್ಕ್ಯೂಸಸ್. ಬಟ್ ನಮಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ವೇ ಇಲ್ಲ. ಅವ್ರಿಗೆ ಮನೆ ಕೂಡ ಇರಲಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಆಗಿನ ಸ್ಥಿತಿ ಕಂಪೇರ್ ಮಾಡಿದ್ರೆ ಬಹಳಷ್ಟು ಮುಂದುವರೆದಿದೆ, ಇಡೀ ದೇಶ ಮುಂದುವರೆದಿದೆ. ಇವತ್ತು ಭಾರತ ವಿ ಆರ್ ಅ $2,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ. ಮುಂದುವರಿದ ರಾಷ್ಟ್ರ ಆಗಬೇಕು, ಪ್ರಧಾನಮಂತ್ರಿಗಳು ಹೇಳಿರೋಂಗೆ ವಿಶ್ವಗುರು ಭಾರತ ಆಗಬೇಕು ಅಂತಂದ್ರೆ ನಾವು ಕಡಿಮೆ ಅಂದ್ರೂ ಕೂಡ ಚೈನಾದ ಈಗಿನ ಲೆವೆಲ್ಗೆ ನಾವು ಬರಬೇಕು ಅಂದ್ರೂ ಕೂಡ ನಾವು $10,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ ಆಗಬೇಕು. ಅಂಡ್ ಹೊಸ ಉದ್ಯಮಗಳನ್ನು ಶುರು ಮಾಡದಲೆ, ಹೊಸ ಇನ್ನೋವೇಷನ್ ಮಾಡದಲೆ, ರಿಸ್ಕ್ ಅನ್ನ ತಗೊಂಡು ಏನೋ ಒಂದನ್ನ ನಾವು ಹೊಸದನ್ನ ನಾವು ಸೃಷ್ಟಿ ಮಾಡ್ತೀವಿ, ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ ಸಮಾಜದಲ್ಲಿ ಅನ್ನೋದನ್ನ ನಾವು ಮಾಡಲಿಲ್ಲ ಅಂತಂದ್ರೆ ವಿ ಕ್ಯಾನ್ ನೆವರ್ ಅಚೀವ್ ದಿಸ್ ಗೋಲ್ ಆಫ್ ಅ $10,000 ಪರ್ ಕ್ಯಾಪಿಟಾ ಇನ್ಕಮ್ ಇಕಾನಮಿ. ನನಗೆ ನಿಮ್ಮ ಮೇಲಿರುವಂತ ಭರವಸೆ ಏನು ಅಂತಂದ್ರೆ ಯು ವಿಲ್ ಬಿಲ್ಡ್ ಆನ್ ದಿ ಸಕ್ಸೆಸಸ್ ಆಫ್ ದ ಪಾಸ್ಟ್. ಅಂಡ್ ಹಿಂದೆ ನಾವು ಏನು ಸಾಧನೆ ಮಾಡಿದ್ವೋ, ನಮ್ಮ ಹಿಂದಿನ ತಲೆಮಾರು ಏನು ಸಾಧನೆ ಮಾಡಿದೆಯೋ ಅದರ 100 ಪಟ್ಟು ಸಾಧನೆ ಮಾಡುವಂತ ಅವಕಾಶ ಈ ಜನರೇಷನ್ಗಿದೆ. ಲೆಟ್ ಅಸ್ ಗ್ರ್ಯಾಪ್ ದಿ ಆಪರ್ಚುನಿಟೀಸ್ ಬೈ ಬೋತ್ ಹ್ಯಾಂಡ್ಸ್ ಅಂಡ್ ಟೇಕ್ ದಿಸ್ ಫಾರ್ವರ್ಡ್. As we speak, we are the world's fastest growing large economy. ಎಷ್ಟು ಭರಪೂರವಾದಂಥ ಅವಕಾಶಗಳು ಈ ದೇಶದಲ್ಲಿದೆ. ಈ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಳ್ಳೋಣಂತೆ. ಈ ಸಮಾಜದಿಂದ, ಯಾಕೆಂದ್ರೆ ಜನರಲಿ ಬ್ರಾಹ್ಮಣರಲ್ಲಿ ಬಿಸ್ನೆಸ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಬಹಳ ಕಡಿಮೆ. ಆದರೆ ಅದಕ್ಕೆ ಒಂದು ರೀತಿ ಎಕ್ಸೆಪ್ಷನ್ ಅಂತಂದ್ರೆ ಆ ಆಂಟ್ರಪ್ರಿನೋರಲ್ ಎಬಿಲಿಟಿ ನಾವು ಹವ್ಯಕ ಸಮಾಜದಲ್ಲಿ ನೋಡಿದ್ವಿ. ಬಟ್ ನಾವು ಇಷ್ಟಕ್ಕೆ ಕಾಂಪ್ಲೆಸೆಂಟ್ ಆಗಬಾರ್ದು, ಇಷ್ಟಕ್ಕೆ ನಾವು ಬಹಳ ಸಂತುಷ್ಟರಾಗಬಾರ್ದು. ಲಕ್ಷಾಂತರ ಜನಕ್ಕೆ ಉದ್ಯೋಗ ನೀಡುವಂಥ, ದೇಶಕ್ಕೆ ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಅರ್ನ್ ಮಾಡುವಂಥ, ಸಮಾಜದಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ಇನ್ನೋವೇಷನ್ ಅನ್ನು ತಂದು ಲಕ್ಷಾಂತರ ಕೋಟ್ಯಾಂತರ ಜನರ ಜೀವನದಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಲ್ಲಂಥ ಒಂದು ಅಂತಃಶಕ್ತಿ ಈ ಸಮಾಜದ ಯುವಕರಲ್ಲಿದೆ. ಅದನ್ನ ನಾವು ಗೌರವಿಸಿಕೊಂಡು ನಾವು ಅದರ ಮೇಲೆ ಕೆಲಸ ಮಾಡಬೇಕಿದೆ. ದಿಸ್ ಇಸ್ ಮೈ ವೆರಿ ವೆರಿ ಸಿನ್ಸಿಯರ್ ರಿಕ್ವೆಸ್ಟ್. ಹಿಂದೆ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನಿಮಗೆ 5 ಲಕ್ಷ ರೂಪಾಯಿ ಲೋನ್ ಹುಟ್ಟಿಸೋದು ಕಷ್ಟ ಆಗ್ತಾ ಇತ್ತು. ಇವತ್ತು ನಿಮಗೆ ಸರ್ಕಾರದ ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಮುದ್ರಾ ಯೋಜನೆ ಲೋನ್ಸ್ಗಳು, ವಿಸಿಗಳು, ಏಂಜಲ್ ಇನ್ವೆಸ್ಟರ್ಸ್ಗಳು, ಎಷ್ಟು ದೊಡ್ಡ ಇಕೋಸಿಸ್ಟಮ್ ಇವತ್ತು ದೇಶದಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಇದ್ರ ಕಡೆಗೆ ನಾವು ಹೋಗಬೇಕು. ಇದಕ್ಕೆ ಮುಂದುವರೆದು ಸಪೋರ್ಟ್ ಮಾಡ್ತೀವಿ ಎನ್ನುವಂಥ ಮಕ್ಕಳಿಗೆ ತಂದೆ ತಾಯಿಗಳು ದಯವಿಟ್ಟು ಅವರಿಗೆ ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಬೆನ್ನು ತಟ್ಟಬೇಕು ಅನ್ನುವಂಥ ಮನವಿ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಎಷ್ಟೋ ಸತಿ ಮಕ್ಕಳಿಗೆ ದ ಗ್ರೇಟೆಸ್ಟ್ ಬ್ಯಾಟಲ್ ಯಾವ್ದಾಗೋಗತ್ತೆ ಅಂತಂದ್ರೆ
ಹೊರಗಡೆ ಇರೋರೆಲ್ಲರೂ ಕನ್ವಿನ್ಸ್ ಮಾಡಿರ್ತಾರೆ ಅವರು. ಆದರೆ ಮನೇಲಿರುವಂಥ 4 ಜನನ ತಂದೆ ತಾಯಿಗಳನ್ನು ಕನ್ವಿನ್ಸ್ ಮಾಡೋದೇ ಬಹಳ ಕಷ್ಟ ಆಗ್ಬಿಡುತ್ತೆ. ವರ್ಕೌಟ್ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ. ವಿ ಮಸ್ಟ್ ಬಿ ಓಕೆ ಟು ಫೇಲ್ ಅಂಡ್ ವಿ ಮಸ್ಟ್ ಬಿ ಓಕೆ ಟು ರೀಬಿಲ್ಡ್. ಅವಾಗ ಮಾತ್ರ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಆ ಕಲ್ಚರ್ಗೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನನ್ನ ಕಡೆಯ ಒಂದು ರಿಕ್ವೆಸ್ಟ್ ಇದೆ. ನೀವೆಲ್ಲರೂ ಕಳೆದ ಕೆಲವು ದಿವಸಗಳಿಂದ ನ್ಯೂಸ್ ಪೇಪರ್ನಲ್ಲಿ 2-3 ದಿವಸದಿಂದ ಯು ಮಸ್ಟ್ ಬಿ ಫಾಲೋಯಿಂಗ್ ಅಮೆರಿಕಾದಲ್ಲಿ ಏನು ನಡೀತಾ ಇದೆ ಚರ್ಚೆ ಅಂತ. ಅಮೆರಿಕದಲ್ಲಿ ಟ್ರಂಪ್ 2-3 ದಿವಸದ ಹಿಂದೆ ಭಾರತದಲ್ಲಿ ಹುಟ್ಟಿರುವಂಥ ಶ್ರೀರಾಮ್ ಕೃಷ್ಣನ್ ಅನ್ನುವಂಥ ಒಬ್ಬ ಇಂಜಿನಿಯರನ್ನ ಅಮೆರಿಕ ದೇಶದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ರೇಮ್ವರ್ಕ್ ಅನ್ನ ರೆಗ್ಯುಲೇಷನ್ ಅನ್ನ ಹೆಡ್ ಮಾಡುವಂಥ ಒಂದು ಬಹಳ ಇಂಪಾರ್ಟೆಂಟ್ ಪೊಸಿಷನ್ಗೆ ಅಪಾಯಿಂಟ್ ಮಾಡಿದ್ರು. ಟ್ವಿಟರ್ನಲ್ಲಿರೋರು ಮತ್ತೆ ಗ್ಲೋಬಲ್ ನ್ಯೂಸ್ನ ಫಾಲೋ ಮಾಡ್ತಾ ಇರೋರು ನಿಮಗೆ ಗೊತ್ತಿರುತ್ತೆ. ಕಳೆದ 3 ದಿವಸದಲ್ಲಿ the amount of racism, the amount of hate that this just single appointment has generated, unbelievable. ಎಷ್ಟು ಎಲ್ಲ ಕಡೆ ಇಂಡಿಯನ್ಸ್ ಬರ್ತಾ ಇದ್ದಾರಾ, ಇಂಡಿಯನ್ಸ್ ತಗೊಂಡು ಹೋಗ್ತಾ ಇದ್ದಾರಾ, ಏನಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡಿದ್ರು, ಇನ್ನೊಂದಾಯ್ತು. ನೀವು ಯೋಚನೆ ಮಾಡಿ, ಇದಕ್ಕಿಂತ ಇಂಪಾರ್ಟೆಂಟ್ ಪೋಸ್ಟಿಗೆ ಇಲಾನ್ ಮಸ್ಕ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನೆಷ್ಟು ಜನ ನಾನ್ ಬ್ರೌನ್ ಪೀಪಲ್ನ ಅಪಾಯಿಂಟ್ ಮಾಡಿದ್ದಾರೆ. ಎಷ್ಟೋ ಜನ ಬೇರೆ ದೇಶದಲ್ಲಿ ಹುಟ್ಟಿರುವಂತಹ ಹಿಸ್ಪ್ಯಾನಿಕ್ಸ್ ಅನ್ನ, ವೈಟ್ಸ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ. ಆದ್ರೆ ಅವ್ರು ಯಾವ ವಿಷಯದಲ್ಲಿ ಬಂದಾಗಲೂ ಕೂಡ ಇಷ್ಟೊಂದು ರೇಸಿಸಮ್ ಅಪೋಸಿಷನ್ ಬರಲಿಲ್ಲ. ಆದ್ರೆ ಶ್ರೀರಾಮ್ ಕೃಷ್ಣನ್ ಅಪಾಯಿಂಟ್ಮೆಂಟಿಗೆ ಇಷ್ಟೊಂದು ಅಪೋಸಿಷನ್ ಯಾಕೆ ಬಂದಿದೆ ಅಂದ್ರೆ ಚರ್ಮದ ಬಣ್ಣ ಬೇರೆ ಇದೆ ಅಂತ. ದೇರ್ ಇಸ್ ಅನ್ ಅಂಡರ್ಲೈಯಿಂಗ್ ಮೆಸೇಜ್ ನಮ್ಮೆಲ್ರಿಗೂ ಕೂಡ. ಬೇರೆ ದೇಶ ಎಷ್ಟೇ ಆಪರ್ಚುನಿಟಿಗಳನ್ನ ಕೊಟ್ಟು 2 ಕೈಯಿಂದ ಕೂಡ ನಾನು ನಿಮ್ಮನ್ನು ಬರ ಮಾಡ್ಕೋತೀನಿ, ನಿನಗೆ ಪ್ರಯಾರಿಟಿಲಿ H1B ವೀಸಾ ಕೊಡ್ತೀನಿ ಅಂತಂದ್ರೂ ಕೂಡ ಅದು ಯಾವತ್ತೂ ಕೂಡ ನಮ್ಮದು ಅಂತ ಆಗೋದಿಲ್ಲ. ಇದಕ್ಕೆ ಒಂದೇ ಸೊಲ್ಯೂಷನ್ ಏನು ಅಂತಂದ್ರೆ, ಮುಂದಿನ ಜನರೇಷನ್ನ ಗೂಗಲ್, ಮುಂದಿನ ಜನರೇಷನ್ನ ಆಪಲ್, ಮುಂದಿನ ಜನರೇಷನ್ನ ಮೈಕ್ರೋಸಾಫ್ಟ್ ನಂತ ಕಂಪನಿಗಳು ಭಾರತದಿಂದ ಬರಬೇಕು, ಭಾರತದ ಫೌಂಡರ್ಗಳು ಅದನ್ನ ಕಟ್ಟಬೇಕು. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್. ನಾವು ಇವತ್ತು ಮಾತನಾಡ್ತಾ ಇದ್ವಿ, ನನಗೆ ಕಳೆದೊಂದು 4-5 ದಿವಸದಿಂದ ನನ್ನ ಯಾವ DM ಓಪನ್ ಮಾಡಿದ್ರು ಸಾವಿರಾರು ಮೆಸೇಜು, ಥ್ಯಾಂಕ್ ಯು US ಕಾನ್ಸುಲೇಟ್ ತಗೊಂಡ್ಬಂದಿದ್ದಕ್ಕೆ ಬೆಂಗಳೂರಿಗೆ ಅಂತ. US ಕಾನ್ಸುಲೇಟ್ ಬೆಂಗಳೂರಿಗೆ ಬಂದಿದ್ದು ಸಂತೋಷ ಇದೆ. ಬಟ್ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು, ಫ್ಲಿಪ್ ಸೈಡ್ ನಾನು ಕೌಂಟರ್ ಇಂಟ್ಯೂಟಿವ್ ಅಲ್ಲಿ ನೋಡಿದಾಗ ಇಷ್ಟೊಂದು ಜನ ತುದಿಗಾಲಲ್ಲಿ ನಿಂತಿದಾರಲ್ಲಪ್ಪ, ಬಂದ್ರೆ ಅವಕಾಶ ಸಾಕು ಓಡೋಗ್ಬಿಡೋಣ ಅಮೆರಿಕಾಗೆ ಅಂತ. ಐ ಆಮ್ ನಾಟ್ ಸೇಯಿಂಗ್ ಎವ್ರಿಥಿಂಗ್ ಇಸ್ ರೈಟ್ ಇನ್ ಇಂಡಿಯಾ, ಬಟ್ ದ ರೆಸ್ಪಾನ್ಸಿಬಿಲಿಟಿ ಟು ಫಿಕ್ಸ್ ಥಿಂಗ್ಸ್ ಇನ್ ಇಂಡಿಯಾ ಇಸ್ ಆರ್ಸ್, ನೋಬಡಿ ಎಲ್ಸಸ್. ಇದು ನಮ್ಮ ಜವಾಬ್ದಾರಿ. ಅಂಡ್ ದಿ ಎಕ್ಸಾಂಪಲ್ ಆಫ್ ಶ್ರೀರಾಮ್ ಕೃಷ್ಣನ್ಸ್ ಅಪಾಯಿಂಟ್ಮೆಂಟ್ ಇಸ್ ಅ ಗ್ಲೇರಿಂಗ್ ಎಕ್ಸಾಂಪಲ್ ನಮಗೆ. ನೀನು ಎಷ್ಟೇ ಸಾಧನೆ ಮಾಡಿರ್ಬೋದು, ಎಂಥ ಹೈ ಸ್ಕಿಲ್ಡ್ ಇರ್ಬೋದು, ನೀನು ಏನೇ ಇರ್ಬೋದು, ಬಟ್ ಫ್ರಂಟ್ ಲೈನಿಗೆ ನಿಮ್ಮನ್ನು ತಗೊಂಡು ಬರ್ತೀವಿ ಅಂದಾಗ ಒಂದು ಕಲ್ಚರಲ್ ರೆಸಿಸ್ಟೆನ್ಸ್ ಅಲ್ಲಿ ಕೂಡ ಕಾಣುತ್ತೆ ಅಂತ. ಆ ಕಲ್ಚರಲ್ ರೆಸಿಸ್ಟೆನ್ಸ್ ಪ್ರಪಂಚದ ಎಷ್ಟೋ ದೇಶಗಳನ್ನು ನಾವು ನೋಡ್ತೀವಿ. ಬಟ್ ಅದನ್ನ ನಾವು ಬಗೆಹರಿಸಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಈ ಮಟ್ಟದ ಕಂಪನಿಗಳನ್ನ, ಇನ್ಸ್ಟಿಟ್ಯೂಷನ್ಸ್ ಅನ್ನ ನಾವಿವತ್ತು ಕಟ್ಟಬೇಕಾಗಿದೆ. ಇದು ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂತಹ ಮನವಿ. ಐ ಆಮ್ ಟ್ರೈಂಗ್ ಟು ಗಿವ್ ಅ ಬಿಗ್ ಪಿಕ್ಚರ್ ಆಫ್ ವಾಟ್ ವಿ ನೀಡ್ ಟು ಡೂ. ಕಡೆಯದಾಗ ಒಂದು ಮನವಿ ಇದೆ. ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಓವರ್ ಶಾರ್ಟ್ ಮೈ ಟೈಮ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಾನು ಆಗಲೇ ಬಿಗಿನಿಂಗ್ನಲ್ಲೂ ಹೇಳಿದೆ, ಈ ಸಮಾಜದ ವಿಶೇಷತೆ ಅಂತಂದ್ರೆ ಎಷ್ಟೇ ಮಾಡರ್ನಿಟಿ ಇದ್ರೂ ಕೂಡ, ಎಷ್ಟೇ ಆಧುನಿಕತೆ ಇದ್ರೂ ಕೂಡ ನಮ್ಮ ಸ್ವಂತಿಕೆಯನ್ನ, ಸ್ವಂತ ಸಂಸ್ಕೃತಿಯನ್ನ ಕಾಪಿಟ್ಕೊಂಡಿರುವಂತಹ ಸಮಾಜ ಇದು ಅಂತ. ನನಗೆ ಬಹಳ ಖುಷಿ ಮತ್ತು ನನ್ನ ಮನವಿ ಅಂತಂದ್ರೆ, ನಾವು ಎಲ್ಲ ಸಾಧನೆ ಮಾಡೋದ್ರ ಜೊತೆಗೆ ಇವತ್ತಿನ ದೇಶದ, ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗಿರುವಂತಹ ಎಲ್ಲ ಆಧುನಿಕತೆಗೆ ತೆರೆದುಕೊಳ್ಳೋದ್ರ ಜೊತೆಗೆ ನಾವೆಲ್ಲಿಂದ ಬಂದ್ವಿ ಮತ್ತು ನಾವ್ಯಾರು ಅನ್ನುವಂಥ ಬೇರುಗಳನ್ನ ಮಾತ್ರ ನಾವು ಯಾವ ಕಾರಣಕ್ಕೂ ಮರಿಬಾರದು. ದ್ಯಾಟ್ ಈಸ್ ವಾಟ್ ಮೇಕ್ಸ್ ಅಸ್ ಯುನೀಕ್, ದಟ್ ಈಸ್ ವಾಟ್ ಮೇಕ್ಸ್ ಅಸ್ ಸ್ಪೆಷಲ್.
ನನ್ನ 3 ರಿಕ್ವೆಸ್ಟ್ ಇದೆ ನಿಮಗೆ, 3 ರಿಕ್ವೆಸ್ಟ್. ವಿಶೇಷವಾಗಿ ಇಲ್ಲಿರುವಂಥ ಯುವಕರಲ್ಲಿ ನನ್ನ ಮನವಿ ಇದೆ. ನಾನು ಇತ್ತೀಚೆಗೆ ಉತ್ತರ ಕರ್ನಾಟಕದ ನನಗೆ ಈ ಉತ್ತರ ಕರ್ನಾಟಕದ ಊಟ ಬಹಳ ಇಷ್ಟ. ನಾನು ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ಊಟ ಮಾಡ್ತಾ ನಾನು ಕೇಳಿದೆ, ಅವನು ಇತ್ತೀಚೆಗೆ ಮದುವೆ ಆಗಿದ್ದ. ನಾನು ಅವನಿಗೆ ಕೇಳಿದೆ, ಯಾರು ಮಾಡಿದ್ದಪ್ಪ, ನಿನ್ನ ಹೆಂಡತಿ ಮಾಡಿದ್ದ ಅಮ್ಮ ಮಾಡಿದ್ದ ಅಂತ. ಆಗ ಅವನು ಹೇಳ್ದ, ನನ್ನ ಹೆಂಡತಿಗೆ ರೊಟ್ಟಿ ಬಡಿಲಿಕ್ಕೆ ಬರಲ್ಲ, ಲಟ್ಟಣಿಗೆಯಲ್ಲಿ ಮಾಡ್ತಾಳೆ, ಆದರೆ ರೊಟ್ಟಿ ಅಮ್ಮ ಬಡದು ನನಗೆ ಕೊಟ್ಟಿರೋದು, ಅಮ್ಮಂಗೆ ಮಾತ್ರ ರೊಟ್ಟಿ ಮಾಡಕ್ ಬರೋದು. ನಾನು ಕೇಳಿದೆ, ಅಯ್ಯೋ ನೆಕ್ಸ್ಟ್ ನಮಗೆಲ್ಲ ರೊಟ್ಟಿ ಹೆಂಗಪ್ಪ ಯಾರಿಗೂ ಬರಲೇ ಇಲ್ಲ ಅಂದರೆ ಅಂತ. ಇದೊಂದು ದಿಸ್ ಮೇ ಸೀಮ್ ಆಸ್ ಅ ವೆರಿ ಸ್ಮಾಲ್ ಇನ್ಸಿಡೆಂಟ್, ಬಟ್ ನಾವು ಎಷ್ಟೋ ವರ್ಷಗಳಿಂದ ಶತಮಾನಗಳಿಂದ ಬಂದಿರುವಂಥ ನಮ್ಮ ಕಲ್ಚರಲ್ ಪರಂಪರೆ, ಫುಡ್ ಹ್ಯಾಬಿಟ್ಸು, ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಳದಲ್ಲೇ ಕಳ್ಕೊಂಡು ಬಿಡ್ತೀವಿ ಆ್ಯಂಡ್ ಸಾಂಸ್ಕೃತಿಕವಾಗಿ ಬಡವರಾಗ್ಬಿಡ್ತೀವಿ. ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂಥ ಮನವಿ ಇಷ್ಟು, ಏಕೆಂದರೆ ಹವ್ಯಕ ಸಮಾಜದ ಎಷ್ಟೋ ವಿಶೇಷತೆಗಳಿದೆ. ಅದು ಈ ಸಮಾಜಕ್ಕೆ ಮಾತ್ರ ಇರುವಂಥ ಯುನೀಕ್ ಕ್ವಾಲಿಟೀಸ್. ಅದು ನಿಮ್ಮ ಅಡುಗೆಗಳು. ನಾನು ಮೊನ್ನೆ ತಂಬುಳಿ ಮನೆ ಇನಾಗ್ರೇಟ್ ಮಾಡಿದಾಗ ಅನ್ಕೊಂಡೆ, ಏನಪ್ಪ ತಂಬುಳಿಲಿ ಇಷ್ಟೊಂದು ಇನ್ನೋವೇಷನ್ನು ಡೈವರ್ಸಿಟಿಫಿಕೇಶನ್ ಮಾಡಿದಾರಲ್ಲ ಇವರು ಅಂತ. ಇದು ಒಂದೊಂದು ಸಮುದಾಯದ ವಿಶೇಷತೆ. ಇದು ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ ಅಂತಂದ್ರೆ, ನೀವು ಎಲ್ಲಾದರೂ ಹೋಗಿ, ದೇಶದ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗಿ, ನಮ್ಮ ಊಟದ, ನಮ್ಮ ಸ್ವಾದ ಮತ್ತು ನಮ್ಮ ಊಟದ ಒಂದು ಕಲ್ಚರ್ ಏನಿದೆ, ದಯವಿಟ್ಟು ಅದನ್ನು ನೀವು ನಿಮ್ಮ ಮನೆಗಳಲ್ಲಿ ಕಾಪಿಟ್ಕೊಳ್ಳಿ. ದ್ಯಾಟ್ ಮೇಕ್ಸ್ ಅಸ್ ಸೋ ಸ್ಪೆಷಲ್. ಅದು ನಮ್ಮ ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್. ಅದನ್ನು ನಾವು ಕಾಪಿಡ್ಕೊಳ್ಬೇಕು. ಎರಡನೇದು, ಇದನ್ನ ನಾನು ಕನ್ನಡಿಗರಿಗೂ ಹೇಳ್ತಾ ಇದ್ದೀನಿ, ಅದರಲ್ಲಿ ವಿಶೇಷವಾಗಿ ನಾನು ಹವ್ಯಕರಲ್ಲಿ ಹೇಳ್ತಿರೋದು, ನಮ್ಮ ಭಾಷೆಗಳು ಉಳಿಬೇಕು ಅಂತಂದ್ರೆ ಸರ್ಕಾರ, ಶಾಲೆಗಳು, ಸಿನಿಮಾಗಳು ಇವೆಲ್ಲವೂ ಒಂದು ರೋಲ್ ಪ್ಲೇ ಮಾಡಿದ್ರೆ, ನಮ್ಮ ಭಾಷೆ ಉಳಿಯುವಂಥದ್ದು ನಾವು ನಮ್ಮ ಮನೆಯಲ್ಲಿ ನಮ್ಮ ಭಾಷೆ ಮಾತನಾಡ್ತೀವ ಅನ್ನೋದ್ರ ಮೇಲೆ ಮಾತ್ರ. ನಾವು ನಮ್ಮ ಮಕ್ಕಳ ಜೊತೆಗೆ ನಮ್ಮ ಮನೆಯಲ್ಲಿ ನಾವು ಕನ್ನಡ ಮಾತನಾಡಲಿಲ್ಲ ಅಂತಂದ್ರೆ, ನಾವು ಅವರಿಗೆ ನಮ್ಮ ಭಾಷೆ ಕಲಿಸ್ಕೊಡ್ಲಿಲ್ಲ ಅಂತಂದ್ರೆ, ಆ ಮಕ್ಕಳು ಯಾವ ಭಾಷೆ ಮಾತನಾಡಕ್ ಸಾಧ್ಯ? ನಮ್ಮ ಭಾಷೆ ಉಳಿಯಕ್ಕೆ ಹೇಗೆ ಸಾಧ್ಯ? ನಾಳೆ ನಮ್ಮ ಪುಸ್ತಕಗಳನ್ನು ಯಾವಾಗ ಓದ್ತಾರೆ? ವಿಶ್ವೇಶ್ವರ ಭಟ್ರು ವಾರಕ್ಕೊಂದು ಪುಸ್ತಕ ಬರೀತಾರೆ. ನಾವು ಮಕ್ಕಳಿಗೆ ಮನೆಯಲ್ಲಿ ಕನ್ನಡನೇ ಓದಲಿಲ್ಲ ಅಂತಂದ್ರೆ, ಕಲಿಸ್ಕೊಡ್ಲಿಲ್ಲ ಅಂತಂದ್ರೆ, ನಾಳೆ ಅವ್ರ ಪುಸ್ತಕ ಓದೋರು ಯಾರು? ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇರುವಂಥದ್ದು ಅಂದ್ರೆ, ಕನ್ನಡ ಭಾಷೆನೇ ಇಷ್ಟೊಂದು ಯುನೀಕ್ ಆಗಿರುವಂಥ ಭಾಷೆ, ವಿಶೇಷತೆಗಳನ್ನ, ಸೊಬಗನ್ನ ಕೂಡಿರುವಂಥ ಭಾಷೆ. ಅದರಲ್ಲೂ ಕೂಡ ಒಂದು ವಿಶೇಷತೆ ಇರುವಂಥದ್ದು ಹವ್ಯಕ ಭಾಷೆ. ಆ ಭಾಷೆಯನ್ನು ನೀವು ನಿಮ್ಮ ಮನೆಗಳಲ್ಲಿ ಕಾಪಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಯಾರು ಚಿಕ್ಕ ಚಿಕ್ಕ ಮಕ್ಕಳ ತಂದೆ ತಾಯಿಗಳಿದ್ದಾರೆ, ಯಂಗ್ ಪೇರೆಂಟ್ಸ್ ಇದ್ದಾರೆ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಇವತ್ತು ನಾವು ಹವ್ಯಕರನ್ನೇ ಮದುವೆ ಆಗ್ತಾ ಇದ್ದಾರೆ ಅಂತಿಲ್ಲ, ಒಬ್ಬೊಬ್ರು ಬೇರೆ ಬೇರೆ ಎಲ್ಲರೂ ಆಗ್ತಾ ಇರ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟು ತಂದೆ ತಾಯಿಗಳು ಮನೆಯಲ್ಲಿ ನೀವು ಆ ಭಾಷೆ ಮಾತನಾಡಲಿಲ್ಲ, ತಾಯಿ ಯಾವುದೋ ಬೇರೆ ಊರಿನಿರ್ಬೋದು, ಗಂಡ ಇನ್ನೊಂದು ಯಾವುದೋ ತಂದೆ ಬೇರೆ ಊರಲ್ಲಿ ಇರ್ಬೋದು ಅಂತಿದ್ರೂ ಕೂಡ, ಅಜ್ಜ ಅಜ್ಜಿಗಾದರೂ ನೀವು ಅವ್ರ ಜೊತೆಗೆ ಸಮ್ಮರ್ ಹಾಲಿಡೇಸಲ್ಲಿ ಇನ್ನೊಂದು ಕಡೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಹವ್ಯಕ ಭಾಷೆಯನ್ನು ಮನೆಗೆ ಮಕ್ಕಳಿಗೆ ಕಳಿಸಿ, ಅದು ಇನ್ನೂ 100 ಕಾಲ ಹವ್ಯಕ ಭಾಷೆ ಉಳಿಯುವಂಥದ್ದು ಕಡೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಇದು ನಮ್ಮ ಸಂಕಲ್ಪ ಆಗಬೇಕು. ಇದು ಎರಡನೇದು. ಮೂರನೇದು, ನಮ್ಮ ಸಂಸ್ಕೃತಿ ಅಡಗಿರುವಂಥದ್ದೇನೆ ನಮ್ಮ ಸಾಹಿತ್ಯ, ಸಂಗೀತ, ನೃತ್ಯ, ಕಲೆಗಳಲ್ಲಿ. ದಿ ಎಸೆನ್ಸ್ ಆಫ್ ಅವರ್ ಸಿವಿಲೈಸೇಷನಲ್ ವ್ಯಾಲ್ಯೂಸ್, ರಾಮಾಯಣ, ಮಹಾಭಾರತ ಇದೆಲ್ಲವೂ ಉಳಿದಿರುವಂಥದ್ದೇ ಅದರಲ್ಲಿ. ದಯವಿಟ್ಟು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನೀವು ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ ಇದಕ್ಕೆ ಕಲಿಸಿ. 10ನೇ ಕ್ಲಾಸ್ ಬಂತು ಅಂತ ದಯವಿಟ್ಟು ಅವ್ರನ್ನ ಬಿಡಿಸಕ್ಕೆ ಹೋಗಬೇಡಿ. ಅದೆಲ್ಲವನ್ನೂ ಮಾಡುವಂಥ ಒಂದು ಎಬಿಲಿಟಿ ನಮ್ಮ ಮಕ್ಕಳಲ್ಲಿರುತ್ತೆ. ನೀವು ಸಂಗೀತ, ಸಾಹಿತ್ಯಗಳನ್ನು ಕಲಿಸಿರುವಂಥ ಮಕ್ಕಳ ಓವರ್ ಆಲ್ ಕಲ್ಚರಲ್ ಔಟ್ಲುಕ್ಕೇ ಚೇಂಜ್ ಆಗೋಗಿರುತ್ತೆ. ದಯವಿಟ್ಟು ಇವೆಲ್ಲವನ್ನು ನಾವು ಮಾಡೋದ್ರ ಜೊತೆಗೆ ನಾವು ಆಧುನಿಕತೆಯನ್ನು ಅಪ್ಕೊಳ್ತೇವೆ, ನಮ್ಮ ಟ್ರೆಡಿಷನ್ನು ಕೂಡ ನಾವು ಜೊತೆಗಿಟ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ನಾನು ಇಷ್ಟೊಂದು ಸಾಧನೆ ಮಾಡಿರುವಂಥ ಸಮಾಜಕ್ಕೆ
ಒಂದು ಆದರ್ಶವನ್ನು ಎಸ್ಟಾಬ್ಲಿಷ್ ಮಾಡಿರುವಂಥ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಗೆ ಮತ್ತೊಂದು ಹೆಸರಾಗಿರುವಂಥ, ಕಡಿಮೆ ಸಂಖ್ಯೆ ಇದ್ರೂ ಕೂಡ ಒಳ್ಳೆ ಸತ್ಕಾರ್ಯಗಳ ಮೂಲಕ ಅಪಾರವಾದಂಥ ಪ್ರಭಾವವನ್ನು ಸಮಾಜದ ಮೇಲೆ ಬೀರ್ಬೋದು ಅಂತ ಪದೇ ಪದೇ ತೋರಿಸುವಂಥ, ಆಯುರ್ವೇದದಿಂದ ಗೋ ಸೇವೆಯವರೆಗೆ, ತಂತ್ರಜ್ಞಾನದಿಂದ ಹಿಡಿದು ಫುಡ್ ಇನ್ಫ್ಲೂಯೆನ್ಸರ್ಸ್ ಬ್ಲಾಗರ್ಸ್ನವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಈ ಪ್ರತಿಭಾನ್ವಿತ ಸಾಧಕರನ್ನೇ ತುಂಬಿರುವಂಥ ಸಮುದಾಯಕ್ಕೆ, ಸಮಾಜಕ್ಕೆ ನಾನು ಮತ್ತೊಮ್ಮೆ ನಮಸ್ಕರಿಸಿ, ಇಲ್ಲಿ ಕೂತಿರುವಂಥ ಎಲ್ಲ ಯುವಕರಿಗೆ, ಸಾಧಕ ಮಿತ್ರರಿಗೆ ಆಲ್ ದ ವೆರಿ ಬೆಸ್ಟ್. ದ ಫ್ಯೂಚರ್ ಇಸ್ ಆರ್ಸ್ ಟು ಗ್ರ್ಯಾಬ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ವಿಶ್ ಆಲ್ ಆಫ್ ಯು ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. ಯುವ ನೇತಾದರಾದಂತಹ ತೇಜಸ್ವಿ ಸೂರ್ಯ ಅವರು ಈ ಸಭೆಯ ದಿಕ್ಸೂಚಿಯ ಭಾಷಣವನ್ನು ಮಾತ್ರ ಮಾಡಿದ್ದಲ್ಲ, ವೇದಿಕೆಯಲ್ಲಿರುವ ಎಲ್ಲ ಮಕ್ಕಳಿಗೂ ಜೀವನದಲ್ಲಿ ದಿಕ್ಸೂಚಿಯಾಗಿ ಮಾತುಗಳನ್ನಾಡಿದ್ದಾರೆ. ಅವರಿಗೆ ಅಖಿಲ ಹವ್ಯಕ ಮಹಾಸಭೆಯ ವತಿಯಿಂದ ಮತ್ತು ನಮ್ಮ ಸಂಘಟನೆಯ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಿದಂತಹ ಬರಹಗಾರರು, ಸಂಯುಕ್ತ ಕರ್ನಾಟಕದ ಸಂಪಾದಕರು ಆದಂತಹ ಶ್ರೀಯುತ ಮಹಾಬಲ ಸೀತಾಳ್ಬಾವಿಯವರನ್ನ ಗೌರವಿಸಬೇಕಾಗಿ ಡಾಕ್ಟರ್ ಕಜೆಯವರಲ್ಲಿ ಮತ್ತು ಡಾಕ್ಟರ್ ಶ್ರೀಯುತ ಕಾಗೇರಿಯವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮೂಡುಬಿದಿರೆ ಆಳ್ವಾಸ್ ಎಂಬ ಒಂದು ಶೈಕ್ಷಣಿಕ ಬೆರಗನ್ನು ಕಟ್ಟಿಕೊಂಡಿರುವಂತಹ ಶಿಕ್ಷಣ ತಜ್ಞ ಡಾಕ್ಟರ್ ಮೋಹನ್ ಆಳ್ವಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಒಂದು ಹವಿಸವಿಯ ಹಿತಮಿತವಾದ ನುಡಿಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ನೆಚ್ಚಿಕೊಂಡಿದ್ದು ಶೈಕ್ಷಣಿಕ ರಂಗ, ಸಾಂಸ್ಕೃತಿಕ ಜಗತ್ತಿಗೆ ಕೊಟ್ಟ ಕೊಡುಗೆ ಮಾನನೀಯ. ತಮ್ಮ ಮಾತುಗಳಿಗಾಗಿ. ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ನಾನು ಚುಟುಕಾಗಿ ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ದಿನ ನಂದು ಸಾರ್ಥಕವಾಯಿತು ಅಂತ ನಾನು ನೆನೆಸ್ಕೊಳ್ತೇನೆ. ಇಲ್ಲಿ ಬಂದಾಗ ಇದು ಖಂಡಿತ ನಾನು ನಿಮ್ಮನ್ನು ಮುಖಶ್ರುತಿಗಾಗಿ ಮಾತಾಡೋದಲ್ಲ. ಇಲ್ಲಿ ಬಂದಾಗ ನಿಮ್ಮ ಇಡೀ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸಿದನ್ನು ನೋಡಿದಾಗ ನಿಮ್ಮ ಮುಖದಲ್ಲಿರುವಂಥ ಆತ್ಮವಿಶ್ವಾಸ, ಸ್ವಾಭಿಮಾನಗಳನ್ನು ನಾನು ನೋಡುವಾಗ ನಾನು ನಿಮ್ಮೊಟ್ಟಿಗೆ ನಿಮ್ಮಲ್ಲಿ ಎಷ್ಟು ನಾನು ಗೌರವನಿಟ್ಟುಕೊಂಡಿದ್ದೇನೆ ಅದೆಲ್ಲವೂ ಇಮ್ಮಡಿಯಾಗಿ ಹೋಯಿತು. ನಾನು ನನ್ನ ಜೀವಮಾನದಲ್ಲಿ ಒಟ್ಟು ಬ್ರಾಹ್ಮಣ ಸಮಾಜಕ್ಕೆ ಅತಿ ಹೆಚ್ಚು ಗೌರವ ಕೊಡುವ, ಒಟ್ಟು ಬ್ರಾಹ್ಮಣ ಸಮಾಜಕ್ಕೆ ಅತಿ ಹೆಚ್ಚು ಗೌರವ ಕೊಡುವ ಕಾರಣ ಒಂದು, ನೀವು ಕಾಲಕಾಲದಲ್ಲಿ ನಿಮ್ಮ ಇಡೀ ಬುದ್ಧಿಯನ್ನು, ವಿದ್ಯೆಯನ್ನು, ಜ್ಞಾನವನ್ನು ತಾವುಗಳು ಪಡೆದದ್ದು ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಕೊಟ್ಟಂಥ ವಿಚಾರ, ಇದರಲ್ಲಿ ನನಗೆ ಅತೀವಾದಂಥ ಗೌರವ ಬ್ರಾಹ್ಮಣರ ಮೇಲಿದೆ. ಎರಡನೇದು, ಬಹಳ ಮುಖ್ಯವಾಗಿ ನಾನು ನನ್ನ ಜೀವನದಲ್ಲಿ ಧರ್ಮವನ್ನು, ನನ್ನ ಪೂರ್ವಜರಿಂದ ಬಂದಂಥ ಜಾತಿ ಮತ ಧರ್ಮವನ್ನು ಮತ್ತು ಕಲೆಯನ್ನು, ಅದರಲ್ಲೂ ಶಾಸ್ತ್ರೀಯ ಕಲೆಯನ್ನು ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ನಾನು ಸ್ವೀಕಾರ ಮಾಡಿದವ. ಈ ಧರ್ಮವನ್ನು, ನನ್ನ ಪೂರ್ವಜರು ಹಾಕಿಕೊಟ್ಟಂಥ ನನ್ನ ಹಿಂದೂ ಮತ ಧರ್ಮವನ್ನು ಇದಕ್ಕೆ ಸಂಪೂರ್ಣ ಒಂದು ಶಾಸ್ತ್ರೀಯವಾದಂಥ ರೂಪವನ್ನು ಕೊಟ್ಟು ಯಾವ ರೀತಿ ಧರ್ಮಿಷ್ಠನಾಗಬೇಕು ಎಂಬುದನ್ನು ಲೋಕಕ್ಕೆ ಬೋಧನೆ ಮಾಡಿದವರು ನೀವು ಬ್ರಾಹ್ಮಣರು. ಇದರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ನನಗೆ ಇವತ್ತಿಗೂ ಅದರ ಬಗ್ಗೆ ಒಂದು ಹೆಗ್ಗಳಿಕೆ ಇದೆ. ಅದರ ಜೊತೆ ನಾನು ನಂಬಿಕೊಂಡು ಬಂದಂಥ ಶಾಸ್ತ್ರೀಯ ಕಲೆಗಳು, ಅದು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಪಕ್ಕವಾದ್ಯಗಳಿರ್ಬೋದು, ಇದಕ್ಕೆ ಕಾಲಕಾಲದಲ್ಲಿ ಅದಕ್ಕೊಂದು ಶಾಸ್ತ್ರೀಯ ರೂಪವನ್ನು ಕೊಟ್ಟು ಇಡೀ ನಮ್ಮ ಜೀವನದಲ್ಲಿ ನಮ್ಮ ಅವಿಭಾಜ್ಯ ಅಂಗವಾಗಿ ನಮ್ಮ ಮನಸ್ಸನ್ನು ಕಟ್ಟುವ ಕೆಲಸದಲ್ಲಿ ನಿಮ್ಮ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಇದೆ. ಅದಕ್ಕೂ ನನಗೆ ನಿಮ್ಮಲ್ಲಿ ವಿಶೇಷವಾದಂಥ ಗೌರವ ಇದೆ. ನಾನು ಹೆಚ್ಚು ದೀರ್ಘವಾಗಿ ಮಾತನಾಡದೆ, ನಾನೂ ನೀವು ಇಲ್ಲಿ ಬಂದ ಮೇಲೆ ನನಗೊಂದು ಒಡಂಬಡಿಕೆ ಮಾಡಬೇಕು ಅಂತ ನನಗೊಂದು ಆಶೆ ಆಗಿದೆ. ಏನಿಲ್ಲ, ಒಡಂಬಡಿಕೆ ಏನಿಲ್ಲ, ಇದನ್ನು ಕೂಡ ನಿಮಗೆ ಮೆಚ್ಚಿಸಲಿಕ್ಕಾಗಿ ಹೇಳುವುದಲ್ಲ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 22,000 ಮಕ್ಕಳಿದ್ದಾರೆ. ಬೇಕಾದಷ್ಟು ಮಕ್ಕಳನ್ನು ನಾನು ಉಚಿತವಾಗಿ ಶಿಕ್ಷಣ ಮಾಡುವಂಥದ್ದು, ದತ್ತು ಸ್ವೀಕಾರ ಮಾಡುವಂಥದ್ದು, ಬೇಕಾದಷ್ಟು ಸ್ಕಾಲರ್ಶಿಪ್ ಕೊಡುವುದನ್ನು
ಹಿಂದಿನಲೂ ಮಾಡಿಕೊಂಡು ಬಂದಿದ್ದೇನೆ, ಈಗಲೂ ಮಾಡ್ತೇನೆ, ಮುಂದೆಯೂ ನಾನು ಮಾಡುವವ. ನಿಮ್ಮ ಜನಾಂಗದವರು ಬೇಕಾದಷ್ಟು ಇದರ ಪ್ರಯೋಜನವನ್ನು ನನಗೆ ಪಡೆದಿದ್ದಾರೆ, ಅದರೆಲ್ಲವೂ ನನಗೆ ಗೊತ್ತಿದೆ. ಈಗ ನಾನು ಕಜೆಯವರ ಹತ್ರ ಮತ್ತು ನಿಮ್ಮಲ್ಲಿರುವಂಥ ಎಲ್ಲ ಹಿರಿಯರಲ್ಲಿ ನನ್ನ ವಿನಂತಿಷ್ಟೇ, ನಿಮ್ಮಲ್ಲಿ ಅಂತಹ ಪ್ರತಿಭಾವಂತ ಮಕ್ಕಳಿದ್ದಾರೆ, ಅವರನ್ನು ಸರಿಯಾಗಿ ಹುಡುಕಿ ಅವರಿಗೆ ಒಂದು ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡುವಂಥ ಅಗತ್ಯ ಇದೆ. ಈಗ 10ನೇ ತರಗತಿಯಲ್ಲಿ ಓದುವಂಥ ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, CBSE ಇರ್ಬೋದು, ICS ಇರ್ಬೋದು, ಇದು NCERT ಸಿಲೆಬಸ್ಗೆ ಸೀಮಿತವಾದ್ದು. ಇದೆಲ್ಲವೂ ಪಂಚಾಂಗದ ರೂಪದಲ್ಲಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಇರುವಂಥದ್ದು. ಮುಂದೆ ಇರುವಂಥ ಪದವಿ ಪೂರ್ವ ಕಾಲೇಜು ಭಾಳ ಇಂಪಾರ್ಟೆಂಟ್ ಒಂದು ಶಿಕ್ಷಣ. ಇದೇ ಒಂದು ಮಕ್ಕಳ ಇಡೀ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಸಮಯ. ಯಾವುದೇ ಮಕ್ಕಳು ಒಂದು IIT JEE ಮುಖಾಂತರ IIT ಓದಬೇಕು, NITಗೆ ಓದಬೇಕು, ಅಥವಾ ನಾನು ನೀಟ್ನ ಮುಖಾಂತರ ಮೆಡಿಕಲನ್ನು ಓದಬೇಕು, ಅಥವಾ ನಾಟ NDA ಅಥವಾ ಬೇರೆ ಬೇರೆ ಬೇಕಾದಷ್ಟು ಕೆಲಸಗಳಿದೆ. ಇದು ಸೈನ್ಸ್ನಲ್ಲಿ. ಆಮೇಲೆ ಕಾಮರ್ಸ್ನಲ್ಲಿ ಇವತ್ತು CA CS ಅನ್ನು ಓದುವಂಥ ಫೌಂಡೇಶನ್ ಆಗಬೇಕು. ಇನ್ನು ಲಾ ಮಾಡುವಂಥ ಕ್ಲಾಟಿನ ಎಕ್ಸಾಮಿಗೆ ಕೂತ್ಕೊಳ್ಬೇಕು. ಇನ್ನು ಸಿವಿಲ್ ಸರ್ವಿಸ್ ಇದೆ. ಇದಕ್ಕೆಲ್ಲ ಓದಬೇಕಾದರೆ ಪದವಿ ಪೂರ್ವ ಶಿಕ್ಷಣ ಎಂಬುದು ಬಹಳ ಮುಖ್ಯ. ಇದೆಲ್ಲವೂ NCERT ಸಿಲೆಬಸ್ನೊಟ್ಟಿಗೆ ಸರಿಯಾಗಿ ಜೋಡಣೆ ಮಾಡಿದರೆ ಅವರು ಕಟ್ಟಿದಂಥ ಕನಸಿಗೆ ಹೋಗಲಿಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲಿ ನನ್ನ ವಿನಂತಿಷ್ಟೇ, ನಿಮ್ಮಲ್ಲಿ ಬೇಕಾದಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಅವರು ನಾವು ಒಮ್ಮೆ ರಾಜ್ಯದಲ್ಲಿರುವಂಥ ಮಕ್ಕಳಲ್ಲಿ 10ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಳ್ಳುವಂಥ ಮಕ್ಕಳಲ್ಲಿ ಅಂಥ ಇವ್ಯಾಲ್ಯೂಯೇಟ್ ಮಾಡಿ ಅಂಥ ಪ್ರತಿಭಾವಂತ ಮಕ್ಕಳು ಯಾರಿದ್ದಾರೆ ಅಂತೇಳಿ ಗಮನಿಸಿ ಅವರನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾನು ಸಂಪೂರ್ಣ ಉಚಿತವಾಗಿ ಅವರಿಗೆ ಶಿಕ್ಷಣ ಕೊಡಲಿಕ್ಕೆ ನಾನು 100ಕ್ಕೆ 100 ಬದ್ಧನಾಗಿದ್ದೇನೆ. ಅದಕ್ಕೆ ನನಗೆ ಒಂದು ಒಡಂಬಡಿಕೆ ಆಗಬೇಕು ಎಂಬುದು ನನ್ನ ವಿನಂತಿ. ಇದನ್ನು ಕೇವಲ ಹೇಳಿ ಹೋಗುವವನಲ್ಲ, ಮುಂದೆ ಆಗದಿದ್ದರೆ ನಾನು ಬಿಡುವುದಿಲ್ಲ. ನಾನು 10 ಬಾರಿ ಕಜೆಯವರಿಗೆ ಮತ್ತು ನಿಮ್ಮ ಯಾರಿಗೆ ಬೇಕು ನಾನು ಅವ್ರನ್ನು ಫೋನ್ ಮಾಡ್ತಾ ಇರ್ತೇನೆ. ನನಗಿದು ಸರಿಯಾಗಿ ಆಗಬೇಕು, ಇದು ಶೀಘ್ರದಲ್ಲಿ ಆಗಬೇಕು. ಇದರ ಒಟ್ಟಿಗೆ ನೀಟ್ ಅಥವಾ JEEಗೆ ಲಾಂಗ್ ಟರ್ಮ್ಗೆ ಒಂದು ಸಲ ಆಗದೆ ಹೋದರೆ ಏನು ನಾವು ಬೇಸರ ಪಡಬೇಕು ಅಂತಿಲ್ಲ, ಪುನರಾವರ್ತನೆ ಮಾಡಲಿಕ್ಕೆ ಆಗ್ತದೆ. ಅಂತ ನೀಟ್ ಅಥವಾ JEEಗೆ ಒಂದು ಲಾಂಗ್ ಟರ್ಮ್ಗೆ ಅಡ್ಮಿಷನ್ ಆಗಲಿಕ್ಕೆ ಇಚ್ಛೆ ಪಡುವವರಿಗೂ ಕೂಡ ನಾನು ಖಂಡಿತ ಕೆಲವು ಸೀಟ್ಗಳನ್ನು ಉಚಿತವಾದಂಥ ಸೀಟನ್ನು ನಾನು ಕೊಟ್ಟು ಒಂದೇ ವರ್ಷದಲ್ಲಿ ನಿಮಗೆ ರಿಸಲ್ಟ್ ಕೊಡುವವನಿದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು, ನಿಮಗೆ ಅಂಥ ಪ್ರತಿಭೆ ಇದೆ, ನೀವು ಜ್ಞಾನವಂತರು, ನಿಮಗೆ ಅಂಥ ಜೀನ್ಸ್ ಇದೆ, ಇಂಥ ಮಕ್ಕಳು ಬಂದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲೂ ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ, ಮುಂದೆ ಯಾವತ್ತಾದರೂ ನೀವು ಹವ್ಯಕ ಮಹಾಸಭೆಯನ್ನು ನೀವು ಮಾಡುವಂಥ ಸಂದರ್ಭ ಬಂದರೆ, ಈಗ 3 ಆಗಿದೆ, ಮಾಡುವಂಥ ಸಂದರ್ಭ ಬಂದರೆ ನಮ್ಮ ಆಳ್ವಾಸ್ ಸಂಸ್ಥೆಯು ಕೂಡ 150 ಎಕರೆ ಜಾಗ ಇದೆ, ಬೇಕಾದಷ್ಟು ನುಡಿಸಿರಿ ವಿರಾಸತನ್ನು ನಾವು ಮಾಡಿದವರು. ಯಾವತ್ತೂ ನೀವು ಬಂದರೆ ನಿಮ್ಮ ಪಾದಸ್ಪರ್ಶ ಆ ಆವರಣದೊಳಗೆ ಆದರೆ ನನಗೆ ಬಹಳ ಸಂತೋಷ ಎಂಬ ಮಾತನ್ನು ನಿಮಗೆ ಈಗಲೇ ನಾನು ವೀಳ್ಯನ್ನು ಕೊಟ್ಟಿದ್ದೇನೆ. ಇನ್ನು ಅದನ್ನು ತೆಗೆದುಕೊಳ್ಳುವುದು ಬಿಡುವುದು ನಿಮಗೆ ಬಿಟ್ಟಂಥ ಪ್ರಶ್ನೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ಇಲ್ಲಿ ಮೇಲಿದ್ದಂಥ ವಿದ್ಯಾರ್ಥಿಗಳಲ್ಲಿ ವಿನಂತಿಷ್ಟೇ, ಎಂದು ಅವರ ಬಹಳ ಸುಂದರವಾಗಿ ಸಂಸದರು ಹೇಳಿದರು. ಮುಂದುವರೆದ ಭಾಗವಾಗಿ ನಾನು ಹೇಳುವುದಿಷ್ಟೇ, ಎಂದು ಈ ದೇಶವನ್ನು ಬಿಟ್ಟು ಪಲಾಯನ ಆಗುವಂಥ, ಬೇರೆ ದೇಶದಲ್ಲಿ ಹೋಗುವ ಸೆಟ್ಲ್ ಆಗುವಂಥ ಇದನ್ನು ನೀವು ಮಾಡಲೇಬಾರದು. ನಮ್ಮ ದೇಶ ಬಹಳ ಪ್ರಬುದ್ಧವಾಗಿದೆ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಂಪನ್ಮೂಲ 144 ಕೋಟಿ ಜನಸಂಖ್ಯೆ ಇರುವಂಥದ್ದು. ನಿಮ್ಮಂಥ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ PGವರೆಗೆ 51 ಕೋಟಿ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಜಗತ್ತಿನ ಯಾವ ದೇಶದಲ್ಲೂ ಇಂಥ ಮಾನವ ಸಂಪತ್ತು ಇಲ್ಲ. ನಮ್ಮನ್ನು ಆಳಿದಂಥ ಇಂಗ್ಲೆಂಡ್ನ ಮಾನವ ಸಂಪತ್ತು 6 ಕೋಟಿ. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಅಮೇರಿಕದ ಜನಸಂಖ್ಯೆ ಇವತ್ತು 7 ಕೋಟಿ. ನಮಗಿಂತ 6 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ನಮ್ಮಲ್ಲಿ ನಿಮ್ಮಂಥ ವಿದ್ಯಾರ್ಥಿಗಳು ಇವತ್ತು PGವರೆಗೆ ಕಲಿಯುವಂಥ ವಿದ್ಯಾರ್ಥಿಗಳೇ 51 ಕೋಟಿ ಜನಸಂಖ್ಯೆ ಇದ್ದಾರೆ. ನಿಮ್ಮನ್ನು ಇವತ್ತು ಎಲ್ಲೂ ಇಂಥ ಜನಸಂಖ್ಯೆ ಇಲ್ಲ. ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಮ್ಮ ದೇಶದ ಮೇಲೆ ಕಣ್ಣಿದೆ. ಯಾಕೆಂದರೆ ಇಲ್ಲಿ ಯುವ ಸಂಪತ್ತಿದೆ. ಅದಕ್ಕಾಗಿ ಅಲ್ಲೇ ಯೂನಿವರ್ಸಿಟಿಗಳು ಖಾಲಿದೆ. ಅದಕ್ಕಾಗಿ ನಮ್ಮನ್ನು ಬಹಳಷ್ಟು ಆಮಿಷ ಮಾಡಿಕೊಂಡು ವಿದ್ಯೆಯ ನೆಪದಲ್ಲಿ ನಮ್ಮನ್ನು ಕರೀತಾರೆ. ನಾಳೆ ಉದ್ಯೋಗವೂ ಕೂಡ ಅಲ್ಲಿ ಯುವಶಕ್ತಿ ಇಲ್ಲ, ಉದ್ಯೋಗಕ್ಕೂ ಕೂಡ ಬೇಕಾದಷ್ಟು ಮಕ್ಕಳು ಬೇಕಾಗಿದೆ. ನಮ್ಮ ದೇಶ ಎಷ್ಟು ಒಳ್ಳೆಯ ದೇಶ, ನಮ್ಮ ಸಹಿಷ್ಣುತೆ ಇದ್ದಂಥ ದೇಶ. ನಮ್ಮ ಮಕ್ಕಳು ಯಾವ ದೇಶದಲ್ಲಿದ್ದರೂ ಕೂಡ ಆಕ್ರಮಣ ಮಾಡುವವರಲ್ಲ, ಕಷ್ಟ ಕೊಡುವವರಲ್ಲ. ಆದ್ದರಿಂದ ಎಲ್ಲ ದೇಶದವರಿಗೆ ಕಣ್ಣು ನಮ್ಮ ದೇಶದ ಮೇಲಿದೆ. ನೀವೆಂದೂ ಪಲಾಯನ ಆಗಬೇಕು ಅಂತಿಲ್ಲ. ನಮ್ಮ ದೇಶದಲ್ಲೇ 1025 ಯೂನಿವರ್ಸಿಟಿಗಳು, ಆಟೋನಮಸ್ ಡೀಮ್ಡ್ ಸಂಪ್ರದಾಯ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ ಇದೆ.
ನಮಗೆ ಬೇಕಾಗೋ UG PG ಪ್ರೋಗ್ರಾಮ್ ಕೊಡುವಷ್ಟು ನಾವು ಸಮರ್ಥರಾಗಿದ್ದೇವೆ. ಇನ್ನು ಅದರ ಜೊತೆ ಉದ್ಯೋಗ ಕೂಡ ಕೊಡಲಿಕ್ಕೆ ಬೇಕಾದಷ್ಟು ಉದ್ಯೋಗವನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಆಳ್ವಾಸ್ನಂತ 45,000 ಕಾಲೇಜುಗಳು ನಮ್ಮ ದೇಶದಲ್ಲಿದೆ. ಹಾಗಿರುವಾಗ ವಿದ್ಯಾಭ್ಯಾಸಕ್ಕಾಗಿ ಪಲಾಯನ ಆಗಬೇಕು, ಪರದೇಶಕ್ಕೆ ಹೋಗಬೇಕು, ಉದ್ಯೋಗಕ್ಕಾಗಿ ಪರದೇಶಕ್ಕೆ ಹೋಗಬೇಕು ಎಂಬ ಮಾತೇ ಬೇಡ. ಹೋದರೆ ಖಂಡಿತ ಮುಂದೆ ಭಾಳ ದೀರ್ಘವಾಗಿ ಆಲೋಚನೆ ಮಾಡುವಾಗ ಆಮೇಲೆ ಸಂಕಷ್ಟ ಬರ್ತದೆ. ಸಂಕಷ್ಟ ಬಂದಾಗ ಚಿಂತಿಸಿ ಫಲವಿಲ್ಲ. ಅದಕ್ಕಾಗಿ ನಾವು ಎಂದೂ ನಮ್ಮ ದೇಶವನ್ನು ಬಿಟ್ಟು ಎಂದೂ ಹೋಗಬಾರ್ದು. ಮತ್ತು ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಸಾವಿರಾರು ವರ್ಷದ ಇತಿಹಾಸವನ್ನು ಮರೆಯದೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾಷೆಯನ್ನು, ನಮ್ಮ ಇಡೀ ಒಂದು ಜೀವನದ ಶೈಲಿಯನ್ನು ನಾವು ಉಳಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶಿಕ್ಷಣ ತಜ್ಞರು ಹಾಗೆ ಕಲಾರಾಧಕರು, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದವರು ಆದಂಥ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವ ಅವರು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವ ಮಾತನ್ನು ಒತ್ತಿ ಹೇಳಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿದಂತಹ ಮೋಹನ್ ಆಳ್ವ ಅವರಿಗೆ ಧನ್ಯವಾದಗಳು. ಇದೀಗ ಕರ್ನಾಟಕ ವಿಧಾನಸಭೆಯ ಶಾಸಕರಾದಂಥ ಶ್ರೀಯುತ ಶರತ್ ಬಚ್ಚೇಗೌಡ ಅವರು ತಮ್ಮ ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೆಚ್ಚಿನ ಸಮಯನ ತಗೊಳ್ಳದೆ ಈಗಾಗಲೇ ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಪೋಷಕರು ಕೂಡ ಅವ್ರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದನ್ನು ನೋಡಬೇಕು, ಆ ಚಿತ್ರಗಳನ್ನ ತಗೋಬೇಕು ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದೀರಾ. ಅದರಿಂದ ಹೆಚ್ಚಿಗೆ ಮಾತಾಡದೆ ಇಲ್ಲಿ ಪ್ರಪ್ರಥಮವಾಗಿ ನನಗೊಂದೇನು ಆಶ್ಚರ್ಯ ಆಯಿತು ಅಂತಂದರೆ, ಬಂದು ಇಲ್ಲಿ ಮಂಡಳಿಯವರು, ಸಮಿತಿಯ ಸದಸ್ಯರೆಲ್ಲರೂ ಕೂಡ ಬಂದು ಆಹ್ವಾನ ಮಾಡಿ ಪ್ರತಿಭಾ ಪುರಸ್ಕಾರಕ್ಕೆ ತಾವು ಬರಬೇಕು ಅಂತ ಆಹ್ವಾನ ಮಾಡಿದ್ರು. ನನಗಾವಾಗ ಒಂದು ಆಶ್ಚರ್ಯ ಆಯಿತು. ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸಮುದಾಯ, ವೇದಗಳನ್ನ, ಉಪನಿಷತ್ತುಗಳನ್ನ ಕಾಪಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಮುದಾಯ, ಈ ಪ್ರತಿಭಾನ್ವಿತ ಸಮುದಾಯದ ಪ್ರತಿಭಾನ್ವಿತ ಮಕ್ಕಳಿಗೆ ಕೇವಲ ಇವತ್ತೊಂದು 50-100 ವರ್ಷದಿಂದ ನಾವು ವಿದ್ಯಾಭ್ಯಾಸ ಮಾಡಿದಂಥ ಒಂದು ಸಮುದಾಯದ ಕಡೆಯಿಂದ ಪ್ರತಿಭಾ ಪುರಸ್ಕಾರನ ನೀವು ಕೊಡಿಸ್ತಾ ಇದ್ದೀರಾ ಅಂತಂದ್ರೆ ಎಂಥ ವಿಶಾಲ ಮನೋಭಾವ ಇರ್ತಕ್ಕಂಥ ಒಂದು ಸಮುದಾಯ, ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಂಥ ಒಂದು ದೂರಾಲೋಚನೆ, ಒಂದು ವಿಶಾಲವಾದಂಥ ಮನೋಭಾವ ಇರ್ತಕ್ಕಂಥ ಸಮುದಾಯ ಇವತ್ತು ಆಹ್ವಾನ ಮಾಡಿ ಇವತ್ತು ಈ ಪ್ರತಿಭಾ ಪುರಸ್ಕಾರಕ್ಕೆ ನನ್ನ ಮಾಡಿಕೊಂಡಿರೋದಕ್ಕೆ ಆಹ್ವಾನ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ, ಮತ್ತೆ ಈ ರೀತಿಯಾದಂಥ ಇನ್ಕ್ಲೂಸಿವ್ ಆದಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ವೇದಿಕೆ ಮುಖಾಂತರವಾಗಿ ಸಲ್ಲಿಸೋದಕ್ಕೆ ನಾನು ಬಯಸ್ತೀನಿ. ಬಂಧುಗಳೇ, ಈಗಾಗಲೇ ನಮ್ಮ ಮಿತ್ರರು, ಸಹಪಾಠಿಗಳು, ತೇಜಸ್ವಿ ಅವರು ಸಾಕಷ್ಟು ಮಾತುಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದರಿಂದ ಮತ್ತೊಮ್ಮೆ ಅದರ ಬಗ್ಗೆನೇ ನಾನು ಪ್ರಸ್ತಾಪ ಮಾಡಿದೆ. ವಿಶೇಷವಾಗಿ ವೇದಿಕೆ ಮೇಲಿರ್ತಕ್ಕಂಥ ಮಕ್ಕಳಿಗೆ ನಾನೇನಾದರೂ ಒಂದು ಮಾತು ಹೇಳಬೇಕಂದ್ರೆ ನನ್ನ ಕಡೆಯಿಂದ, whoever is at the cutting edge of technology rules the world. ಇವತ್ತು ಗೆಂಗಿಸ್ ಖಾನ್ ಅಂತ ಅವನು ವಿಶ್ವನ, ಪ್ರಪಂಚನ ಅವನು ಆಳಿದ್ನು ಅಂತಂದ್ರೆ ಇಟ್ ವಾಸ್ ಬಿಕಾಸ್ ಆಫ್ ದಿ ಇನೋವೇಷನ್ ಇನ್ ಮೆಟಲರ್ಜಿ. ಇವತ್ತು ನಾವು ಬ್ರಿಟಿಷರು ಯಾಕೆ ತಾವು ಹೇಳ್ದಂಗೆ ಹಾರ್ಡ್ಲಿ ಒಂದು 60 ಮಿಲಿಯನ್ ಪಾಪ್ಯುಲೇಷನ್ ಇರೋಂಥ ಒಂದು ದೇಶ ಪ್ರಪಂಚನ ಆಳ್ತು, ದ ಸನ್ ನೆವರ್ ಸೆಟ್ ಆನ್ ದ ಬ್ರಿಟಿಷ್ ಎಂಪೈರ್ ಅಂತಂದ್ರೆ ಆವಾಗ ಬಂದಂಥ ಸ್ಟೀಮ್ ಟೆಕ್ನಾಲಜಿನ ಕಂಟ್ರೋಲ್ ಮಾಡಿದಂಥ ಆ ದೇಶ ಇವತ್ತು ವಿಶ್ವನೆಲ್ಲ ಆಳ್ತು. ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡಿದ್ರೆ ಇನ್ಫಾರ್ಮೇಶನ್ ಇಸ್ ಕಿಂಗ್, ನಾಲೆಜ್ ಇಸ್ ಕಿಂಗ್. ಹೂ ಇಸ್ ರೂಲಿಂಗ್ ದ ವರ್ಲ್ಡ್ ಅಂತಂದ್ರೆ people with muscle aren't ruling the world, people with brains are ruling the world. Elon Musk is ruling the world, Mark Zuckerberg is ruling the world, Sundar Pichai is ruling the world. ಅದರಿಂದ ಈ ರೀತಿಯಾಗಿ ಬದಲಾವಣೆ ಆಗಿ who is ruling the world ಅಂದ್ರೆ the person who acquires the most amount of information, the person who acquires the most amount of knowledge, ಯಾರು ಇದನ್ನ ಸಂಗ್ರಹಿಸ್ತಾರೋ ಇವತ್ತು ಅವರು ವಿಶ್ವನ, ಪ್ರಪಂಚನ ಆಳಂತ ಅವಕಾಶ ಸಿಕ್ಕಿದೆ. ಇವತ್ತು ಅದಕ್ಕೋಸ್ಕರ ಒಂದು ವಿಶೇಷತೆ ಏನಂತಂದ್ರೆ, the one thing which is beneficial to us,
ಇದಕ್ಕೋಸ್ಕರ ನೀವೇನು ವಿಶ್ವಾದ್ಯಂತ ಹೋಗಬೇಕಾಗಿಲ್ಲ, ವಿಶ್ವದಲ್ಲಿರ್ತಕ್ಕಂಥ ಲೈಬ್ರರಿಗಳನ್ನೆಲ್ಲ ನೀವು ತಿರುಗಾಡಬೇಕಾಗಿಲ್ಲ. ನಿಮ್ಮ ಫಿಂಗರ್ ಟಿಪ್ಸಲ್ಲಿ, ಬೆರಳು ತುದಿಯಲ್ಲಿ ಈ ವಿಶ್ವದ ಇತಿಹಾಸದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಇಟ್ಸ್ ಆಟ್ ಯುವರ್ ಫಿಂಗರ್ ಟಿಪ್ಸ್. You have the unique opportunity to acquire knowledge from across millennia, from across continents, from across eras at the touch of a button. ಆದ್ರಿಂದ ದಯವಿಟ್ಟು ಇದರ ಒಂದು ಸದ್ಬಳಕೆಯನ್ನು ಮಾಡಿಕೊಂಡು ತಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ನಾಲೆಜ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಾಮಾನ್ಯವಾಗಿ ಈ ರೀತಿಯಾದಂಥ ಒಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಗಳಿಗೆ ಹೋದಾಗ ನಾನು ಐ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಲೈನ್ ವಿಚ್ ಇಸ್, ತಾವೆಲ್ಲರಿಗೂ ತಿಳಿದಂಗೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನಮ್ಗೆ ಯಾವ ಥರ ಇದ್ದಾರೆ, ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಆ ಥರ ಇದ್ದೀವಿ. ಲಕ್ಷ್ಮಿನ ಸಾಮಾನ್ಯವಾಗಿ ನಾವೆಲ್ಲರೂ ಲಕ್ಷ್ಮಿಯಿಂದ ಹೋಗ್ತೀವಿ, ಅದನ್ನ ಸಂಗ್ರಹಿಸಂತ ಒಂದು ಪ್ರಯತ್ನನ ಮಾಡ್ತೀವಿ. ಲಕ್ಷ್ಮಿನ ಬೇಗ ಓಲೈಸ್ಬೋದು, ಚಂಚಲೆ ಆದರೆ ಲಕ್ಷ್ಮಿ ಇವತ್ತಿರ್ಬೋದು, ನಾಳೆ ಬಿಟ್ಟು ಹೋಗ್ಬೋದು, ಇವತ್ತು ಸಾಹುಕಾರರಾಗಿರ್ಬೋದು, ನಾಳೆ ಬಡವರಾಗಿರ್ಬೋದು. ಆದರೆ ಸರಸ್ವತಿನ ಯಾರು ಓಲೈಸ್ತೀವಿ, ಓಲೈಸೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಓಲೈಸಕ್ಕೆ ಸ್ವಲ್ಪ ಶ್ರಮನೇ ಆಗುತ್ತೆ. ಆದರೆ ಜೀವನದಲ್ಲಿ ಒಂದ್ಸರಿ ನಾವು ಸರಸ್ವತಿಯ ಅನುಗ್ರಹ, ಆಶೀರ್ವಾದ ಪಡ್ಕೊಂಡ್ರೆ ಜೀವನಾದ್ಯಂತ ಯಾರೇ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರಿಂದ ತಾವೆಲ್ಲ ಸಾಧಕರು ಈ ವೇದಿಕೆ ಮೇಲೆ ಏನಿದ್ದೀರಾ, ಸರಸ್ವತಿಯ ಆಶೀರ್ವಾದ, ಅನುಗ್ರಹ ತಾವೇನು ಪಡ್ಕೋತಾ ಇದ್ದೀರಾ, ಅದರ ಒಂದು ಸತತವಾದಂಥ ನಿರಂತರವಾದಂಥ ಪ್ರಯತ್ನದಲ್ಲಿ ತಾವು ತೊಡಗಿಕೊಂಡಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಮಾಡಿಕೊಂಡು ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ನಾಲ್ಕು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಅನಂತ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರನ್ನೂ ಒಳಗೊಂಡಂತಹ ಈ ವಿಶ್ವ ಹವ್ಯಕ ಸಮ್ಮೇಳನದ ಬಗೆಗೆ ಮೆಚ್ಚುಗೆಯನ್ನು ಸೂಚಿಸುತ್ತಾ, ಹಾಗೆ 2.5 ಲಕ್ಷ ರೂಪಾಯಿಗಳ ಆರ್ಥಿಕ ಬೆಂಬಲವನ್ನು ನೀಡಿರುವಂತಹ ಶಾಸಕರಾದ ಶ್ರೀಯುತ ಶರತ್ ಬಚ್ಚೇಗೌಡರಿಗೆ ವಂದನೆಗಳು. ಈಗ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾಗಿರುವ ಶ್ರೀಯುತ ಗಿರಿಧರ್ ಕಜೆಯವರು ನಮ್ಮೆಲ್ಲರ ಮುಂದೆ. ಆತ್ಮೀಯ ಬಂಧುಗಳೇ, ತೇಜಸ್ವಿ ಸೂರ್ಯ ಅವನಿಗೆ ಒಂದು ಹೇಳಲೆ ಇಷ್ಟಪಡ್ತೆ. ಹೆಂಗ ಎಲ್ಲ ಹವ್ಯಕರು ಕೂಡ ಪ್ರತಿಯೊಬ್ಬರ ಮನೇಲಿ ಕೂಡ ಹವ್ಯಕ ಭಾಷೆಯಲ್ಲೇ ಮಾತಾಡ್ತಾ ಇಪ್ಪದೊಳದರ ಘಂಟಾಘೋಷವಾಗಿ ಹೇಳಲೆ ಸಾಧ್ಯ ಇದ್ದು, ಇಂದು ವಿದ್ಯಾರತ್ನ ಪ್ರಶಸ್ತಿ ಪುರಸ್ಕಾರ ಮಾಡ್ತಾ ಇದ್ದು, ಕಳೆದ ಸಮ್ಮೇಳನದಲ್ಲಿ 2ನೇ ವಿಶ್ವ ಹವ್ಯಕ ಸಮ್ಮೇಳನ ಸಂದರ್ಭದಲ್ಲಿ ಅದನ್ನು ಮೊದಲಾಣ 10 ವರ್ಷದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಅಥವಾ ಯೂನಿವರ್ಸಿಟಿಯ ಲೆವೆಲ್ಲಿ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಬಂದ ವಿದ್ಯಾರ್ಥಿಗಳ ನಾಮಿನೇಷನ್ನ ದಿನಗಳಿತ್ತಿದ್ದು, ಅದರಲ್ಲಿ 75ನೇ ವರ್ಷ ಸಂಭ್ರಮ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಮಾಡಿದ್ದು. ಹಾಗಾಗಿ 75 ವಿದ್ಯಾರ್ಥಿಯಕ್ಕೆ ಪುರಸ್ಕಾರಾಳಿ ನಿರ್ಧಾರ ಮಾಡಿತ್ತಿದ್ದು, ಆ 75ದೇ ಫಸ್ಟ್ ರ್ಯಾಂಕ್ ಬಂದವರಿಗೆ ಮಾತ್ರ ಕೊಡಲೇ ಸಾಧ್ಯ ಆಗಿತ್ತಿದ್ದು. ಹವ್ಯಕರು ಪ್ರತಿಭಾವಂತರೊಳದಕ್ಕೆ ಅದು ನೇರ ಸಾಕ್ಷಿ. ಈ ಸರ್ತಿ 3ನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಕಳೆದ ವಿಶ್ವ ಸಮ್ಮೇಳನದಿಂದ ಈಗ 6 ವರ್ಷ ಆಗಿ 6 ವರ್ಷದಲ್ಲಿ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಯೂನಿವರ್ಸಿಟಿ ಲೆವೆಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ರ್ಯಾಂಕ್ ಬಂದರ ಮಾಹಿತಿ ಬೇಕು ಹೇಳಿ ಕೇಳಿದೆ. 480 ಜನರ ಮಾಹಿತಿ ಬಂತು. ನಿನ್ನೆ, ಇಂದು, ನಾಳೆ 7 ವಿಭಾಗದಲ್ಲಿ 81 ಪ್ರಶಸ್ತಿ ಕೊಡ್ತಾ ಇದ್ದು. ಎಂತ ಹೇಳಿದರೆ, ಹವ್ಯಕ ಮಹಾಸಭೆಗೆ 81 ವರ್ಷ ಪೂರ್ತಿ ಆಯಿತು. ಸಹಸ್ರ ಚಂದ್ರ ದರ್ಶನ ಹವ್ಯಕ ಮಹಾಸಭೆಗೆ ಆತೋಳುವ ಕಾರಣಕ್ಕಾಗಿ 81 ಪ್ರಶಸ್ತಿ ಕೊಡ್ತಾ ಇಪ್ಪದು. ಈ ಸರ್ತಿ ಫಸ್ಟ್ ರ್ಯಾಂಕ್ ಬಂದವರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಯೂನಿವರ್ಸಿಟಿ ಮಟ್ಟದಲ್ಲಿ ಫಸ್ಟ್ ರ್ಯಾಂಕ್ ಬಂದವರು 117 ಜನರ ನಾಮಿನೇಷನ್ ಬಂತು ಕೇವಲ 6 ವರ್ಷದಲ್ಲಿ. 6 ಬಿಡುವುದು, 6 ತೆಕ್ಕೊಂಬದು. ಹಾಗಾಗಿ ಆ 117 ಜನಕ್ಕೂ ಪ್ರಶಸ್ತಿ ಕೊಡೋದೊಳ್ಳೆ ಹವ್ಯಕ ಮಹಾಸಭೆ ನಿರ್ಧಾರ ಮಾಡಿತ್ತು. ಅದರಲ್ಲಿ ಒಂದು 7 ಜನಕ್ಕೆ ಬಪ್ಪಲೆ ಹಿಡಿತಿಲ್ಲ ಹೇಳಾತು. ಹಂಗೆ ಅವರು ಬಿಟ್ಟು 110 ಜನ ಕೇಳಿ ಪ್ರಕಟ ಮಾಡಿತ್ತು. ಅದರಲ್ಲಿ ಮತ್ತೆ ಇಬ್ಬರಿಂಗಿಂದು ಬಪ್ಪಲಡಿಗ ಇರಲೆ. ಹಾಗಾಗಿ
ಒಳ್ಳೆ ಸಂಖ್ಯೆಯಾಗಿ 108 ಜನಕ್ಕೆ ಇಂದು ಇಲ್ಲಿ ಪ್ರಶಸ್ತಿಯ ಕೊಡ್ತಾ ಇದ್ದು. ಎಲ್ಲ ಫಸ್ಟ್ ರ್ಯಾಂಕ್ ಬಂದವರು ಮಾತ್ರ ಇಲ್ಲಿ ಪದ, ಅಥವಾ ಅವ್ರ ಪೇರೆಂಟ್ಸ್ ಇದ್ದವು, ಕೆಲವು ಜನ ಬೈಂದವೆಲ್ಲ ಪೇರೆಂಟ್ಸ್ ಇದ್ದವು. ಅಷ್ಟೂ ಜನ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತು ಯೂನಿವರ್ಸಿಟಿ ಲೆವೆಲ್ ಫಸ್ಟ್ ರ್ಯಾಂಕ್ ಬಂದವರಿಗೆ ಇಲ್ಲಿ ಸನ್ಮಾನ ಆಗ್ತಾ ಇಪ್ಪದು. ಎಲ್ಲರೊಂದು ಸ್ಟ್ಯಾಂಡಿಂಗ್ ವಾಯ್ಸನ್ನು ಕೊಡಕ್ಕೆ ಆ ವಿದ್ಯಾರ್ಥಿಗಳು. ಹವ್ಯಕ ಸಮಾಜ ಪ್ರತಿಭಾವಂತ ಸಮಾಜ ಅಂತ ಹೇಳೋದಲ್ಲ, ಇದೇ ಕಾರಣಕ್ಕಾಗಿ ಹೇಳೋದು. ಈಗ ಅವರೆಲ್ಲ ಸನ್ಮಾನ ಮಾಡಿಕೊಳ್ಳಿ, ಎಲ್ಲ ಗಣ್ಯರ ಹತ್ರ ಕೇಳಿಕೊಳ್ತೆ. ನಮಸ್ಕಾರ. ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹ ಸಾಧಕ ಸಮ್ಮಾನವನ್ನು ನಡೆಸಿಕೊಡಬೇಕಾಗಿ ವಿನಯಪೂರ್ವಕವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹವ್ಯಕ ಸಮಾಜದ ಕುಡಿಗಳು ವಿದ್ಯಾಚತುರರು ಎಂಬ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸತ್ಯಕ್ಕೆ ಪುಷ್ಟಿ ಕೊಡುವ ವೇದಿಕೆಯನ್ನು ಅಲಂಕರಿಸಿರುವ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಪುರಸ್ಕಾರ ನಡೆಯುತ್ತಾ ಇದೆ. ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಇದೀಗ ಸಮ್ಮಾನವನ್ನು ನಡೆಸಿಕೊಡಬೇಕಾಗಿ ಶ್ರೀಯುತ ತೇಜಸ್ವಿ ಸೂರ್ಯ, ಡಾಕ್ಟರ್ ಮೋಹನ ಆಳ್ವ ಮೂಡಬೇದರೆ, ವೇದಮೂರ್ತಿ MK ಭಟ್, ಶ್ರೀಯುತ ಶರತ್ ಬಚ್ಚೇಗೌಡ, ಶ್ರೀ H ಹಾಲಪ್ಪ, ಶ್ರೀ ಮಹಾಬಲ ಸೇತಾಳಬಾವಿ, ಶ್ರೀ ದತ್ತಾತ್ರೇಯ ವೇಲಂಕರ್, ಶ್ರೀ ಮಿಮಿಕ್ರಿ ದಯಾನಂದ್, ಶ್ರೀ SR ಭಟ್ ಇವರೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ನಮ್ಮಿಂದ ಸಾಧಕ ಸಮ್ಮಾನವನ್ನು ಸ್ವೀಕರಿಸುತ್ತಿರುವವರ ಹೆಸರನ್ನು ಒಬ್ಬೊಬ್ಬರ ಹೆಸರನ್ನಾಗಿ ಓದಿ ಹೇಳ್ತಾ ಹೋಗ್ತೇವೆ. SSLC ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಗಳಿಸಿರುವಂಥವರು ಅದಿತಿ ಪ್ರಕಾಶ್ ವೈದ್ಯ ನವಿಲುಗೋಣ, ಅನುದೀಪ್ ಗಿರಿಧರ್ ಹೆಗಡೆ ಹೊನ್ನೆಗದ್ದೆ, ಅಭಿಜ್ಞಾ ಆರ್ ಪುತ್ತೂರು, ಅಭಿಷಾ ಭಟ್ ಮಡಸೂರು, ಆತ್ಮಿ M ಕಶ್ಯಪ್ ಸಾಗರ, SN ಸುನೈ ಹೊನ್ನಾವರ, ಕನ್ನಿಕಾ ಪರಮೇಶ್ವರಿ ರಾಮಚಂದ್ರ ಹೆಗಡೆ ಬಿಸಿಲುಕೊಪ್ಪ, ಕಾರ್ತಿಕ್ ಭಟ್ ಕುಮಟ, ದಶಿತಾ N ಕೋಮಾರ್ ಯಲ್ಲಾಪುರ, ಮೇಘನಾ ವಿಷ್ಣು ಭಟ್ ಕೂಜಳ್ಳಿ, ಯಶಸ್ವಿನಿ ಹೆಗಡೆ ಶಿರಸಿ, ಶ್ರೇಯಾ ತಲಕಾಲಕೊಪ್ಪ, ಸಂಜನಾ ಜೈರಾಮ್ ಭಟ್ ಕಡೆಕೋಡಿ, ಸನ್ನಿಧಿ ಮಹಾಬಲೇಶ್ವರ್ ಹೆಗಡೆ ಹಸರಗೋಡು, ಸಮತಾ HS ಹೊನ್ನಾವರ, ಸಾಧನಾ ವಿ ಕಲ್ಲಬ್ಬೆ, ಸುಘೋಷ್ ಜೋಶಿ ಶಿವಳಮನೆ, ಹೇಮಾ ಉಮೇಶ್ ಹೆಗಡೆ ಸಿದ್ದಾಪುರ. PUC ಮತ್ತು ತತ್ಸಮಾನ ಅನಿರುದ್ಧ ವಸಿಷ್ಠ ಶರ್ಮಾ ಉಡುಪು ಮೂಲೆ, ಕೆ ಗಣಪತಿ ಶರ್ಮಾ ಕಾಸರಗೋಡು, ಚಿನ್ಮಯಿ ವಿಟ್ಲ, ತನುಶ್ರೀ ಭಟ್ KG ಪೆರ್ಲ, ನಾರಾಯಣ ಶ್ರೀಪತಿ ಭಟ್ ಸುಗಾವಿ, ಪ್ರತೀಕ್ KN ಶಿವಮೊಗ್ಗ, ಶಿವೇಶ್ S ಪೈವಳಿಕೆ, ಶ್ರದ್ಧಾ ಹೆಬ್ಬಾರ್ ತ್ರಾಸಿ, ಶ್ರೀಕೃಷ್ಣ ಶರ್ಮಾ ಕಾಸರಗೋಡು, ಶ್ರೀಹರಿ ವಿಶ್ವೇಶ್ವರ ಹೆಗಡೆ ಮಲ್ತ್ಗಾರ್, ಸಾನ್ವಿ ಹೊನ್ನಾವರ. ಇಂಜಿನಿಯರಿಂಗ್ ಹೆಮ್ಮೆ ಅನುವಿಂದ್ ಭಟ್ ಕಾಂತಿಲ, ಅನುಶ್ರೀ P ಬೆಂಗಳೂರು, ಅನುಶ್ರೀ ಶ್ರೀಕಾಂತ್ ಭಟ್ ಸಿದ್ದಾಪುರ, ಅಭಿಷೇಕ್ G ಕಾನಗೋಡು, ಅಶ್ವಿನಿ ಪರಮೇಶ್ವರ್ ಹೆಗಡೆ ಗದಗ, ಆದಿತ್ಯ ಲೋಕೇಶ್ ಹೆಗಡೆ ಕುಮಟ, ಆರ್ ಪ್ರಜ್ಞಾ ಬೆತ್ತಗೇರಿ, ಚಿನ್ಮಯ M ಸಂಪೇಸರ, ನಿಖಿಲ್ KJ ಪಡ್ನೂರು, ವರ್ಷಾ ಭಟ್ ಕುಮಟ, ಶರಣ್ಯ D ಕಾಸರಗೋಡು, ಶಶಾಂಕ್ ಹೆಗಡೆ ಬೆಳ್ತಂಗಡಿ, ಶ್ರೀವತ್ಸ ರಾಜೀವ್ ಹೆಗಡೆ ಮುಂಡಿಗೇಸರ, ಶ್ರೇಯಾ ಪ್ರಭಾಕರ್ ಕೇಡಲೇಸರ, ಶ್ರೇಯಾ ಹೆಗಡೆ ಕರ್ಕಿ, ಸಿಂಧೂರ ಸರಸ್ವತಿ ಪುತ್ತೂರು. ವೈದ್ಯಕೀಯ ವಿಭಾಗದಲ್ಲಿ ಡಾಕ್ಟರ್ ಅಕ್ಷಯ್ ಕೃಷ್ಣ DSN ಪೆರ್ಲ, ಡಾಕ್ಟರ್ ಅನಘಾ ನಿಡುಗಳ ಕಾಸರಗೋಡು, ಡಾಕ್ಟರ್ ಅಮೃತಗೌರಿ ಬೆಳ್ತಂಗಡಿ, ಡಾಕ್ಟರ್ ಆದರ್ಶ ಕೃಷ್ಣ KB ಕಾಸರಗೋಡು, ಡಾಕ್ಟರ್ ಕವನ ಹೆಗಡೆ ಸಿದ್ದಾಪುರ, ಡಾಕ್ಟರ್ ಗೌತಮ್ MV ಮುಂಗರವಳ್ಳಿ, ಡಾಕ್ಟರ್ ಚೈತ್ರ P ಕಾಸರಗೋಡು, ಡಾಕ್ಟರ್ ದಿವ್ಯಶ್ರೀ NS ಕಾಸರಗೋಡು, ಡಾಕ್ಟರ್ PS ಶುಭಶ್ರೀ ಧರ್ಮಸ್ಥಳ, ಡಾಕ್ಟರ್ ಪೂಜಿತಾ ಪ್ರಕಾಶ್ ಹೆಗಡೆ ಶಿರಸಿ, ಡಾಕ್ಟರ್ ಪೃಥ್ವಿ N ಭಟ್ ಸಿದ್ದಾಪುರ, ಡಾಕ್ಟರ್ ಮಂಗಳಗೌರಿ G ಭಟ್ ಬೊಪ್ಪನಹಳ್ಳಿ, ಡಾಕ್ಟರ್ ಮಧುರಾ KI ನೀರ್ಚಾಲು, ಡಾಕ್ಟರ್ ಶಾರದಾ ಸ್ಫೂರ್ತಿ Y ಏತಡ್ಕ, ಡಾಕ್ಟರ್ ಸಾಯಿ ಚಿನ್ಮಯಿ T ಕಾಸರಗೋಡು,
ಡಾಕ್ಟರ್ ಸಿರಿ ಪಾರ್ವತಿ ಬೀಡುಬೈಲ್ ಮಂಗಳೂರು, ಡಾಕ್ಟರ್ ಸುಚೇತಾ ಜಿ ಹೆಗಡೆ ಕುಂದಾಪುರ, ಡಾಕ್ಟರ್ ಸುಮಂತಾ ಜಯದೇವ್ ಬಳಗಂಡಿ ಶಿರಸಿ, ಡಾಕ್ಟರ್ ಸುರಕ್ಷಾ ಎಸ್ ಹಂದಿಗೋಣ, ಡಾಕ್ಟರ್ ಸ್ವಾತಿ ಎನ್ ಉಡುಪಿ. PhD ವಿಭಾಗದಲ್ಲಿ ಡಾಕ್ಟರ್ ಅನುಷಾ ಭಾಗವತ್ ಶಿರಸಿ, ಡಾಕ್ಟರ್ ಚೈತ್ರಾ ಗಣಪತಿ ಭಟ್ ಕೆರೆಹೊಂಡ, ಡಾಕ್ಟರ್ ಪ್ರಿಯಾ ರಮೇಶ್ ಹೆಗಡೆ ಕಾನಗೋಡು, ಡಾಕ್ಟರ್ ಶ್ರೀಧರ್ ಭಟ್ ಬೈಲಾರ, ಡಾಕ್ಟರ್ ಸಂಧ್ಯಾ ಭಟ್ ಹೆಗ್ಗರ್ಸಿಮನೆ. ಸ್ನಾತಕ ವಿಭಾಗದಲ್ಲಿ ಗೌತಮ್ ಆರ್ ತೂಡೂರು, ಪವಿತ್ರ BV ಬನದಕೊಪ್ಪ, ಪವಿತ್ರ ಭಟ್ ಧಾರವಾಡ, ಪ್ರದೀಶ್ ಕೆ ಉಡುಪಿ, ಭಾವನಾ ಹೆಗಡೆ ಶಿರಸಿ, ಮೇಧಾ ಭಟ್ ಹೊನ್ನಾವರ, ಶ್ರೀಲಕ್ಷ್ಮಿ ಗೋಪಾಲಕೃಷ್ಣ ಹೆಗಡೆ ಹೊನ್ನಾವರ, ಸುದರ್ಶನ ಭಟ್ ಕೋಜಳ್ಳಿ, ಮೈತ್ರಿ ಹೆಗಡೆ ಶೀಬಳಮನೆ. ಸ್ನಾತಕೋತ್ತರದ ಹಿರಿಮೆ ಅಂಕಿತಾ JM ಜಟ್ಟಿಮನೆ, ಅಶ್ರಿತಾ GS ಗಮಟೇಘಟ್ಟ, ಶಂಕರ್ ಪ್ರಸಾದ್ KS ಹೊಸನಗರ, MN ಗುರುಪ್ರಸಾದ್ ಕೆರೆಕೋಣ, ಕಮಲಾಶ್ರೀ SD ತೀರ್ಥಹಳ್ಳಿ, ಕಲಾ ಚಿದಾನಂದ ಭಾಗವತ್ ಹಳದಿಪುರ, ಕಾವ್ಯ ಹೆಗಡೆ ಕವಲಕ್ಕಿ, ಚೈತ್ರ ನಾರಾಯಣ ಹೆಗಡೆ ಶೀಗೇಹಳ್ಳಿ, ಜಯಲಕ್ಷ್ಮಿ H ಕಲ್ಮಡ್ಕ, ದೀಪಾ C ಭಟ್ ಪುತ್ತೂರು, ದೇವಿಕಾ ಹೆಗಡೆ ಕೊಡ್ನಮನೆ, ಧನ್ಯಶ್ರೀ ಸುಳ್ಯ, ನೇಸರ ಭಟ್ ಸಾಗರ, ಪಲ್ಲವಿ ಭಟ್ ಎ ಪುತ್ತೂರು, ಪ್ರಣವ್ ಭಾರದ್ವಾಜ್ ಶಿರಸಿ, ಪ್ರತೀಕ್ ಲಕ್ಷ್ಮೀ ಹೆಗಡೆ ಬೆಂಗಳೆ, ಪ್ರಸನ್ನ ವೇಣುಗೋಪಾಲ್ ದೇಲಂತಬೆಟ್ಟು, ಮೈಥಿಲಿ ಕೆ ಸಾಗರ, ರಚನಾ ಎನ್ ಹೊಸನಗರ, ರಮ್ಯಾ ವೈದ್ಯ ಶಿರಸಿ, ಶುಭಾ ಲಕ್ಷ್ಮೀನಾರಾಯಣ್ ಹೆಗಡೆ ಜಡ್ಡಿಮನೆ, ಶ್ರದ್ಧಾ MV ಸಾಗರ, ಸೀಮಾ ಸಾಂಬ ಹೆಗಡೆ ಕಳಚೆ, ಸುಬ್ರಹ್ಮಣ್ಯ ಭಟ್ KN ಕಲ್ಲುಗುಂಡಿ, ಸುಮಂತ್ ಹೆಗಡೆ ಉಂಬಳಮನೆ, ಸ್ಮೃತಿ ಭಟ್ ಕುಂಬಾರಕುಳಿ. ಇತರೆ ವಿಭಾಗದಲ್ಲಿ ನಿಹಾರಿಕಾ PD ಗೋಕರ್ಣ, ಯಶಸ್ವಿನಿ ಕಿಳಿಂಗಾರು ಕಾಸರಗೋಡು, ರಚನಾ ಆರ್ ಭಟ್ ಶಿವಮೊಗ್ಗ, ಶ್ರೀಹರಿ ಉಳ್ಳೋಡಿ ಕಾಸರಗೋಡು. ಹವ್ಯಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳ ಹವ್ಯಕ ವಿದ್ಯಾರತ್ನ ಪುರಸ್ಕಾರಕ್ಕೆ ಇಡೀ ಹವ್ಯಕ ಸಮಾಜ ಸಾಕ್ಷಿಯಾಗ್ತಾ ಇದೆ. ಬೆಳವ ಸಿರಿಯನ್ನ ಮೊಳಕೆಯಲ್ಲೇ ಗುರುತಿಸಿ ಸಿರಿಯಾಗಿ ಮೂಡಲು ಅನುವು ಮಾಡಿಕೊಡಬಲ್ಲ, ಹುರುಪು ತುಂಬಬಲ್ಲ, ಬಲವನ್ನ ಇಮ್ಮಡಿಗೊಳಿಸಬಲ್ಲಂತಹ ಪುರಸ್ಕಾರವಿದು ಹವ್ಯಕ ವಿದ್ಯಾರತ್ನ ಪುರಸ್ಕಾರ. ಸೇರಿದಂಥ ಮಕ್ಕಳಿಗೆ ಮಕ್ಕಳ ಸಾಧನೆಯ ಕುರಿತಾಗಿ ನಾವು ಮಾತನಾಡುವ ಬದಲು ಉಳಿದವರೆಲ್ಲ ಮಾತಾಡಿದ್ದಾರೆ. ಆದರೆ ಅವರಿಗೆ ಸಮಾಜದ ಹಿರಿಯರಾಗಿ ಹೇಳಬೇಕಾದಂತಹ ಒಂದೆರಡು ಹಿತನುಡಿಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ, ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಅಂತ DVG ಅವರು ಹೇಳಿದರು. ಹಾಗಾಗಿ ಜೀವನವನ್ನು ಗೌರವಿಸಿ, ಚೇತನವನ್ನು ಗೌರವಿಸಿ, ಇದು ಯಾರದ್ದೋ ಕಾಲ, ಯಾರದ್ದೋ ಜಗ ಅಂತ ಮಾತ್ರ ಭಾವಿಸದೆ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದೇವೆ. ಮತ್ತೊಂದು, ವೃದ್ಧಾಪ್ಯದಲ್ಲಿ ಅಪ್ಪ ಅಮ್ಮನನ್ನು ಹೊರೆಯೆಂದು ಭಾವಿಸದೆ ಪ್ರೀತಿಯಿಂದ ನೋಡಿಕೊಳ್ಳಿ. ನಿಮ್ಮನ್ನು ಬೆಳೆಸಲು ಅವರು ಪಟ್ಟಿರುವ ಶ್ರಮಕ್ಕೆ ಇದನ್ನು ನಿಮ್ಮ ಪಾಲಿನ ಕರ್ತವ್ಯವೆಂದು ಭಾವಿಸಿ, ಅವರ ಮನಸ್ಸಿಗೆ ನೋವಾಗದಂತೆ ಅವರನ್ನು ನೋಡಿಕೊಳ್ಳುವುದೇ ನೀವು ಅವರಿಗೆ ಮಾಡುವ ದೊಡ್ಡ ಉಪಕಾರ. ಅಗತ್ಯವಿದ್ದಾಗ ಆರ್ತರಾದ ಇತರರಿಗೆ ನಿಮ್ಮ ಸಹಾಯ ಹಸ್ತ ಸದಾ ಚಾಚಿರಲಿ. ಲೋಕದ ಜನರ ಹೊಗಳಿಕೆಯನ್ನು ನಿರೀಕ್ಷಿಸದೆ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎನ್ನುವ ಮಾತಿನಂತೆ ನಿಮ್ಮ ನಿಮ್ಮ ಪ್ರಯತ್ನವನ್ನು ನಿಷ್ಠೆಯಿಂದ ಮಾಡಿ. ನಿಮ್ಮ ದುಡಿಮೆಯ ಸ್ವಲ್ಪವನ್ನು ಪ್ರತಿ ವರ್ಷ ಸಮಾಜದ ಋಣವನ್ನು ತೀರಿಸಲು ಬಳಸಿ. ಯಾಕೆಂದರೆ ಈ ಸಮಾಜ ನಿಮ್ಮನ್ನು ಈಗಾಗಲೇ ಗುರುತಿಸಿ ನಿಮ್ಮ ಸಾಧನೆಯನ್ನು ಗೌರವಿಸಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಋಣಗಳು ಅಂತ ಇರ್ತವೆ. ದೇವಋಣ, ಪಿತೃಋಣ, ಋಷಿ ಋಣ ಅಂತ. ಅದರ ಜೊತೆಯಲ್ಲಿ ಸಮಾಜದ ಋಣವನ್ನು ಸೇರಿಸಿಕೊಂಡು 4 ಋಣಗಳು ಅಂತ ಭಾವಿಸಿ ಈ ಸಮಾಜದ ಋಣವನ್ನು, ಪಿತೃ ಋಣವನ್ನು ಎಲ್ಲವನ್ನ ತೀರಿಸಲಿಕ್ಕೆ ಮರೆಯದೆ ನಿಮ್ಮ ಜೀವನ
ಸಾಂಗವಾಗಿ ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ. ವಿದ್ಯಾರತ್ನ ಪುರಸ್ಕಾರದ ಬಳಿಕ ಈ ಸಭಾಂಗಣವು ತೆಂಕು ಬಡಗುತಿಟ್ಟುಗಳ ಹೆಸರಾಂತ ಯಕ್ಷಗಾನ ಕಲಾವಿದರಿಂದ ಯಕ್ಷಯಾನಕ್ಕೆ ತೆರೆಗೊಳ್ಳಲಿದೆ. ವಿವಿಧ ಸನ್ನಿವೇಶಗಳ ಪ್ರದರ್ಶನ ಇಲ್ಲಿ ತೆರೆ ಕಾಣಲಿದೆ. ಹವ್ಯಕ ಮಂಜು ಮತ್ತು ಸಿ.ಎ. ಪ್ರಭವ ಅವರಿಂದ ಮೊದಲ ಗೋಪಾಲ ವೇಷ. ಹಿಮ್ಮೇಳದಲ್ಲಿ ಶ್ರೀ ಸರ್ವೇಶ್ವರ, ಗಣಪತಿ ಕವಾಳೆ, ಗಜಾನನ ಹೆಗಡೆ, ಸಾಂತೂರು. ಎರಡನೇ ಸನ್ನಿವೇಶ ಕೃಷ್ಣ ಮತ್ತು ಅರ್ಜುನನ ಸನ್ನಿವೇಶ. ಸುಭದ್ರ ರಾಯಭಾರದ ಆಖ್ಯಾನ. ಶ್ರೀ ಕೃಷ್ಣಯಾಜಿ ಮತ್ತು ಶ್ರೀ ರಾಮಚಂದ್ರ ಹೆಗಡೆ ಕೊಂಡದಕುಳಿಯವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ಶ್ರೀ ಕೇಶವ ಹೆಗಡೆ ಕೊಳಗಿ, ಶ್ರೀ ಶಂಕರ ಭಾಗವತ್ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಹೆಗಡೆ ಸಂಪ ಇವರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಮಂತರೆ ಕೈಕೇಯಿಗೆ ಸುಬ್ರಹ್ಮಣ್ಯ ಮೂರೂರು ಮತ್ತು ಶ್ರೀಧರ ಚಪ್ಪರಮನೆ. ಹಿಮ್ಮೇಳದಲ್ಲಿ ಕೇಶವ ಹೆಗಡೆ ಕೊಳಗಿ, ಶಂಕರ್ ಭಾಗವತ್, ಲಕ್ಷ್ಮೀನಾರಾಯಣ ಹೆಗಡೆ ಸಂಪ ಇರಲಿದ್ದಾರೆ. ಸಿಂಹ ನೃತ್ಯ, ಪ್ರಸೇನನ ದಿಗಣ ಮತ್ತು ಮೃಗಬೇಟೆಯ ಸನ್ನಿವೇಶ. ಶ್ರೀ ಗಣಪತಿ ಹೆಗಡೆ ತೋಟಿಮನೆ, ಶ್ರೀ ಗಣಪತಿ ಹೆಗಡೆ ಮೂರೂರು ಮತ್ತು ಶ್ರೀ ಪ್ರಶಾಂತ್ ವರ್ಧನ್ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಶ್ರೀ ಸರ್ವೇಶ್ವರ ಹೆಗಡೆ ಮೂರೂರು, ಶ್ರೀ ಗಣಪತಿ ಕವ್ವಾಳೆ, ಶ್ರೀ ಗಜಾನನ ಹೆಗಡೆ ಸಾಂತೂರು ಹಿಮ್ಮೇಳದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಕೃಷ್ಣ ಮತ್ತು ಸತ್ಯಭಾಮಿಯರ ಸನ್ನಿವೇಶದಲ್ಲಿ ಗಣಪತಿ ಹೆಗಡೆ ತೋಟಿಮನೆ ಮತ್ತು ಶ್ರೀಮತಿ ಅಶ್ವಿನಿ ಕಡಬಾಳ. ಹಿಮ್ಮೇಳದಲ್ಲಿ ಸರ್ವೇಶ್ವರ, ಗಣಪತಿ ಕವಾಳೆ, ಗಜಾನನ ಹೆಗಡೆ ಸಾಂತೂರು. ಮುಂದಿನ ಸನ್ನಿವೇಶ ಕಾರ್ತಿವೀರ್ಯಾರ್ಜುನ ಮತ್ತು ರಾವಣನ ಸನ್ನಿವೇಶ. ಶ್ರೀ ಸುಬ್ರಹ್ಮಣ್ಯ ಚಿಟ್ಟಾಣಿ ಮತ್ತು ಶ್ರೀ ಸಂಜಯ್ ಬೆಳೆಯೂರವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ಶ್ರೀ ಕೇಶವ ಹೆಗಡೆ ಕೊಳಗಿ, ಶ್ರೀ ಶಂಕರ ಭಾಗವತ್ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಹೆಗಡೆ ಸಂಪ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಪ್ರೇತ ನೃತ್ಯ ಸನ್ನಿವೇಶ. ಶ್ರೀಧರ್ ಭಟ್ ಕಾಸರಗೋಡು ತಂಡದಿಂದ ಶ್ರೀ ಸರ್ವೇಶ್ವರ, ಗಣಪತಿ ಕವಾಳೆ, ಗಜಾನನ ಹೆಗಡೆ ಸಾಂತೂರು ಅವರು ಹಿಮ್ಮೇಳದಲ್ಲಿ ಇರಲಿಕ್ಕಿದ್ದಾರೆ. ಇವಿಷ್ಟು ಕಾರ್ಯಕ್ರಮಗಳು ಈ ರಂಗದಲ್ಲಿ ಸಾಕ್ಷೀಕರಿಸಲಿರುವ ಕಲಾವಿದರ ಎಲ್ಲರ ಹೆಸರನ್ನು ನಾವೀಗ ಹೇಳಿದ್ದೇವೆ. ಆಮೇಲೆ ರಂಗನಾಯಕ ರಾಜೀವಲೋಚನ ಎನ್ನುವ ಪದ್ಯದೊಂದಿಗೆ ಮಂಗಲ ಆಗಲಿಕ್ಕಿದೆ. ಜೊತೆಗೆ ಆ ಪದ್ಯಕ್ಕೂ ಸಹ ಅಭಿನಯವನ್ನು ಮಾಡಲಿಕ್ಕಿದ್ದಾರೆ ಕಲಾವಿದರು. ಈ ಎಲ್ಲ ಕಾರ್ಯಕ್ರಮವನ್ನು ನಾವೆಲ್ಲ ಕಣ್ತುಂಬಿಕೊಂಡು ಕಲಾವಿದರನ್ನು ಪ್ರೋತ್ಸಾಹಿಸೋಣ. ಈ ಸಭೆ ಮುಗಿದ ನಂತರದಲ್ಲಿ ಇದೇ ವೇದಿಕೆಯಲ್ಲಿ ನಾವೆಲ್ಲ ಈ ಆಖ್ಯಾನದ ಸನ್ನಿವೇಶಗಳನ್ನು ಕಣ್ತುಂಬಿಕೊಳ್ಳೋಣ. ವೇದಿಕೆಯಲ್ಲಿ ಇರುವ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರು. ಇವರೆಲ್ಲರಿಗೆ ನಾವೆಲ್ಲ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಅವರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳು ಮೂಡಿಬರುವಂತಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಈ ಚಪ್ಪಾಳೆ. ನಿಮ್ಮ ಜೀವನಕ್ಕೆ ಪ್ರೋತ್ಸಾಹವಾಗಿ ನಿಮ್ಮ ಜೀವನದುದ್ದಕ್ಕೂ ಇದು ಮರೆಯದ ಗಳಿಗೆಯಾಗಲಿ ಅಂತ ಹೇಳ್ತಾ ಇದ್ದೇವೆ. ಈ ಗಳಿಗೆಯಲ್ಲಿ ತೆಗೆದುಕೊಂಡಂತಹ ಛಾಯಾಚಿತ್ರವೂ ಕೂಡ ನಿಮಗೆ ಫೇಸ್ಬುಕ್ನ